ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆಗೊಳಿಸಿರುವಂಥ ಪ್ರಶ್ನೆ ಪತ್ರಿಕೆ 2 ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3 ನಾವಿಲ್ಲಿ ನೋಡ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡಿ ಅದನ್ನು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಸೂಚನೆಗಳನ್ನು ನೀಡಲಾಗಿರುತ್ತೆ. ಆ ಸೂಚನೆಗಳನ್ನು ಗಮನಿಸ್ಕೊಳ್ಳಿ. ಹಾಗೆ ನಾವು ಪ್ರಶ್ನೆಗಳಿಗೆ ಹೋದಾಗ ಇಲ್ಲಿ ನಾವು ABCDE ಅಂತ 5 ಭಾಗಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಮೊದಲನೇ ಒಂದು ಭಾಗ A ಏನಿದೆ, ಇಲ್ಲಿ ಮೊದಲಿಗೆ ಅಲ್ಲಿ ಒಂದು ವಿಭಾಗ ನೋಡುವಂಥದ್ದು ಭಾಗ 1. ಅಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇರುತ್ತೆ. ನೋಡಿ, ಈ ಒಂದು ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಅವುಗಳನ್ನು ಒಂದನ್ನು ಆಯ್ಕೆ ಮಾಡಿ ಉತ್ತರವನ್ನು ಸರಿಯಾದದನ್ನು ಬರೆಯಬೇಕಾಗುತ್ತೆ. ನೋಡಿ, ಇಲ್ಲಿ ನಾವು ನೋಡುವಂಥ ಮೊದಲನೇ ಒಂದು ಪ್ರಶ್ನೆ ನೋಡುವಂಥದ್ದು, ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು ಅಂತ ಇದೆ. ಅದಕ್ಕೆ 4 ಆಯ್ಕೆಗಳನ್ನ ಕೂಡ ನೀಡಲಾಗಿದೆ. 1947ರ ಭಾರತ ಸ್ವತಂತ್ರ ಕಾಯ್ದೆ, ಹಾಗೆ 1919ರ ಕಾಯ್ದೆ, ಹಾಗೆ 1935ರ ಭಾರತ ಸರ್ಕಾರದ ಕಾಯ್ದೆ, 1858ರ ಕಾಯ್ದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 1858ರ ಕಾಯ್ದೆ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಗೆ ಹೋದಾಗ 2ನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಅಂತ ಇದೆ. ನೋಡಿ, ಇಲ್ಲಿ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಅಂತಂದಾಗ 4 ಆಯ್ಕೆಗಳನ್ನು ನೀಡಲಾಗಿದೆ. ರಾಜ್ಯಸಭಾ, ವಿಧಾನ ಪರಿಷತ್, ಲೋಕಸಭಾ, ರಾಷ್ಟ್ರಪತಿ ಅಂತ ಇದೆ. ಇಲ್ಲಿ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ನೋಡಿದಾಗ ಸರಿಯಾದಂಥ ಒಂದು ಉತ್ತರ ಅದು ಆಪ್ಷನ್ ಸಿ, ಲೋಕಸಭಾ ಚುನಾವಣೆ, ಅದು ಪ್ರತ್ಯಕ್ಷ ಚುನಾವಣೆ ಆಗಿದೆ. ಇನ್ನು ಉಳಿದಂಥ 3 ರಾಜ್ಯಸಭೆ ಇರ್ಬೋದು, ವಿಧಾನ ಪರಿಷತ್, ರಾಷ್ಟ್ರಪತಿ ಚುನಾವಣೆ, ಅವೆಲ್ಲವೂ ಕೂಡ ಪರೋಕ್ಷ ಚುನಾವಣೆಗಳಾಗಿರ್ತವೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಲೋಕಸಭಾ ಚುನಾವಣೆ. ಹಾಗೆ 3ನೇ ಒಂದು ಪ್ರಶ್ನೆ ನೋಡುವಂಥದ್ದು ಜಿಲ್ಲಾಡಳಿತದ ಮುಖ್ಯಸ್ಥರು ಅಂತ ಇದೆ. ನೋಡಿ, ಅಲ್ಲಿ ನಾವು ಗಮನಿಸ್ಬೋದು 4 ಆಯ್ಕೆಗಳಿದೆ. ಪೊಲೀಸ್ ವರಿಷ್ಠಾಧಿಕಾರಿ, ಆಪ್ಷನ್ ಬಿ ಜಿಲ್ಲಾಧಿಕಾರಿ, ಆಪ್ಷನ್ ಸಿ ಮುಖ್ಯ ಕಾರ್ಯದರ್ಶಿ, ಹಾಗೆ ಆಪ್ಷನ್ ಡಿ ಸಂಪುಟ ಕಾರ್ಯದರ್ಶಿ ಅಂತ ಇದೆ. ಅಲ್ಲಿ ಸರಿಯಾದಂಥ ಉತ್ತರ ಅಂದಾಗ ಜಿಲ್ಲಾಡಳಿತ ಅಂತ ಬಂದ ತಕ್ಷಣ ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಜಿಲ್ಲಾಧಿಕಾರಿ, ನಾವು ಡೆಪ್ಯೂಟಿ ಕಮಿಷನರ್ DC ಹೆಂಗೆ ಕರಿತೇವೆ, ಅವರು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿರ್ತಾರೆ. ಅದನ್ನು ಬರೀಬೇಕಾಗತ್ತೆ. ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾಗ ಈ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ನೋಡಿ ಮತ್ತು ಅದು ಏನನ್ನು ಪ್ರತಿಬಿಂಬಿಸುತ್ತದೆ ಅಂಥೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಒಂದು ಆಯ್ಕೆ ಯಾವುದು ಅಂತ ನಾವು ನೋಡಬೇಕಾದಾಗ ಕೆಳಗಡೆ 4 ಆಯ್ಕೆಗಳಿದೆ. ಅಲ್ಲಿ ನೀವು ಗಮನಿಸ್ಬೋದು, ಒಂದು ಕಡೆಯಲ್ಲಿ ಒಬ್ಬ ಪುರುಷನ ಚಿತ್ರ ಮತ್ತು ಇನ್ನೊಂದು ಕಡೆಯಲ್ಲಿ ಒಂದು ಮಹಿಳೆಯ ಚಿತ್ರವನ್ನು ಕೊಡಲಾಗಿದೆ. ಪುರುಷನ ಒಂದು ಸ್ಥಾನಮಾನ ಅಂದರೆ ಆರ್ಥಿಕವಾಗಿ ಎಲ್ಲವೂ ಮೇಲ್ಸ್ಥಿತಿಯಲ್ಲಿರುವಂಥ ಒಂದು ಸನ್ನಿವೇಶಗಳಿದೆ. ಮಹಿಳೆ ಕೆಳಮಟ್ಟದಲ್ಲಿರುವಂಥ ಒಂದು ಸ್ಥಿತಿಯನ್ನು ತೋರಿಸಲಾಗಿದೆ. ಅಂದರೆ ಇಲ್ಲಿ ನಾವು ಲಿಂಗಾಧಾರಿತ ಅಸಮಾನತೆ ಅದನ್ನು ಸೂಚಿಸುತ್ತೆ. ಕೆಲವು ಸಂದರ್ಭದಲ್ಲಿ ನಿಮ್ಗೆ ಅನಿಸ್ಬೋದು ಆರ್ಥಿಕ ಅಸಮಾನತೆಯು ಕೂಡ ಆಗ್ಬೋದಲ್ಲ, ಒಂದು ಅಲ್ಲಿ ನಾಣ್ಯಗಳನ್ನ ಜೋಡಿಸಿದಂತೆ ಇದೆ ಅಂತ ಅನಿಸ್ಬೋದು. ಅದಕ್ಕೆ ನೀವೇನು ಮಾಡಿ, ಕೊನೆಯಲ್ಲಿ ನಿಮಗೆ ಇಂಥ ಚಿತ್ರಗಳ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಕೊನೆಯಲ್ಲಿ ಏನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅಲ್ಲಿ ನೀವು ಗಮನಿಸಿದರೆ ಅಲ್ಲಿ ನೇರವಾಗಿ ಕೇಳಿಬಿಟ್ಟಿರ್ತಾರೆ ಲಿಂಗಾಧಾರಿತ ಅಸಮಾನತೆ ಎಂದರೇನು ಅಂತ ಪ್ರಶ್ನೆ ಕೇಳಿರ್ತಾರೆ. ಅದನ್ನು ನೀವು ಗಮನಿಸ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಸುಲಭವಾಗಿ ನೀವು ಗಮನಿಸ್ಬೋದು. ಸಾಮಾನ್ಯವಾಗಿ ಅದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದರೆ ಅಥವಾ ಬೇರೆ ಪ್ರಶ್ನೆಯೂ ಕೂಡ ಕೊಡೋ ಸಾಧ್ಯತೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಿ ಉತ್ತರವನ್ನು ವಿದ್ಯಾರ್ಥಿಗಳು ಕೊಡಬೇಕಾಗತ್ತೆ. ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಪೂರ್ತಿ ಗಮನಿಸಿದಾಗ ಅಲ್ಲಿ ನಮಗೆ ಲಿಂಗಾಧಾರಿತ ಅಸಮಾನತೆ ಅದು ಸರಿಯಾದಂಥ ಉತ್ತರ. ಯಾಕೆಂದರೆ ಒಂದು ಕಡೆ ಮಹಿಳೆ ಮತ್ತು ಇನ್ನೊಂದು ಕಡೆ ಪುರುಷ, ಅವರ ನಡುವೆ ಆರ್ಥಿಕ ಅಸಮಾನತೆಯನ್ನು ತೋರಿಸಲಾಗಿದೆ. ಈ ಒಂದು ಅಂಶವನ್ನು ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು. ಹಾಗೆ ನಾವು ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದ ಮೌಲ್ಯಗಳು, ಪ್ರವೃತ್ತಿಗಳು ಮತ್ತು ನಡವಳಿಗಳು ಇದನ್ನು ಸೂಚಿಸುತ್ತವೆ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಯಾವುದಂತಂದಾಗ ರಾಜಕೀಯ ಸಂಸ್ಕೃತಿ, ಇದು ಸರಿಯಾದಂಥ ಉತ್ತರ ಆಗಿದೆ. ಏಕೆಂತಂದರೆ ಯಾವುದೇ ಒಂದು ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದಂಥ ಮೌಲ್ಯಗಳು, ಪ್ರವೃತ್ತಿಗಳು ಮತ್ತು ನಡವಳಿಕೆಗಳನ್ನ ಸೂಚಿಸುವಂಥದ್ದೇ ನಾವು ರಾಜಕೀಯ ಸಂಸ್ಕೃತಿ ಅಂತ ಕರಿತೇವೆ. ಹಾಗಾಗಿ ಅಲ್ಲಿ ರಾಜಕೀಯ ಸಂಸ್ಕೃತಿಯನ್ನು ಅದು ಹೇಳುತ್ತೆ ಅನ್ನೋ ಒಂದು ಅಂಶವನ್ನು ನೀವು ಗಮನಿಸ್ಕೋಬೇಕಾಗುತ್ತೆ. ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ
ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಇರುತ್ತೆ. ಇಲ್ಲಿ 6ರಿಂದ 10ರವರೆಗಿನ ಪ್ರಶ್ನೆಗಳು ಇರ್ತವೆ. ಅಲ್ಲಿ ನಿಮಗೆ ಆಯ್ಕೆಗಳನ್ನೂ ಕೂಡ ನೀಡಲಾಗಿರುತ್ತೆ. ನೀವು ಗಮನಿಸ್ಬೋದು, ಆಯ್ಕೆಗಳನ್ನ ಕೂಡ ಅಲ್ಲಿ ನೀಡಿರ್ತಾರೆ. ಕೊಯ್ಲೇಶಿಯೇ, ಹಾಗೆ ಮೂಕನಾಯಕ 1668, 65 ವರ್ಷಗಳು, ಹಾಗೆ 18 ವರ್ಷಗಳು ಅಂತ ಆಯ್ಕೆಗಳಿದೆ. ಈ ಆಯ್ಕೆಗಳನ್ನು ನೀವು ಗುರುತಿಸಿ ಸರಿಯಾದಂಥ ಉತ್ತರವನ್ನು ಆರಿಸಿ ನೀವು ಬರೀಬೇಕಾಗತ್ತೆ. ಅಲ್ಲಿ ಅದನ್ನು ಗಮನಿಸ್ಕೊಳ್ಳಿ. ಅಲ್ಲಿ ಪ್ರಶ್ನೆ ನೋಡಿ, 6ನೇ ಪ್ರಶ್ನೆ, ಭಾರತದಲ್ಲಿ ಮತದಾನಕ್ಕೆ ನಿಗದಿಪಡಿಸಿದ ಕನಿಷ್ಠ ವಯೋಮಿತಿ. ಇದನ್ನು ನಾವು ಸಾಮಾನ್ಯವಾಗಿ ಆಯ್ಕೆಯನ್ನು ಕೊಡದೇ ಇದ್ದರೂ ಕೂಡ ವಿದ್ಯಾರ್ಥಿಗಳು ಬರಿಬೋದು. ಅಷ್ಟು ಸುಲಭವಾದ ಪ್ರಶ್ನೆ 18 ವರ್ಷಗಳು. ಹಾಗೆ 7ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನಿವೃತ್ತಿ ವಯಸ್ಸು ಅಂದಾಗ ಅವರ ನಿವೃತ್ತಿ ವಯಸ್ಸು 65 ವರ್ಷಗಳು. ಇದು ಕೂಡ ತುಂಬ ಸುಲಭವಾಗಿ ಗುರುತಿಸಿ ವಿದ್ಯಾರ್ಥಿಗಳು ಬರೀಬೋದು. ಹಾಗೆ ಇನ್ನೊಂದು ಪ್ರಶ್ನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ದಿನಪತ್ರಿಕೆ ಅಂತಿದೆ. ಅಲ್ಲಿ ಆಯ್ಕೆಯಲ್ಲಿ ನಾವು ಗಮನಿಸ್ಬೋದು ಮೂಕನಾಯಕ, ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ವೆಸ್ಟ್ಫಾಲಿಯಾ ಒಪ್ಪಂದ ಡ್ಯಾಶ್ರಲ್ಲಿ ನಡೆಯಿತು ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ 1648. ಹಾಗೆ 10ನೇ ಪ್ರಶ್ನೆ, ಕೊಯ್ಲೇಷನ್ನ ಮೂಲಪದ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಕೊಯ್ಲೇಶಿಯೇ. ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅದನ್ನು ವಿದ್ಯಾರ್ಥಿಗಳು ಗುರುತಿಸಿ ಅದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಹಾಗೆ ನಾವು ಮುಂದಿನ ವಿಭಾಗಕ್ಕೆ ಹೋದಾಗ ಇಲ್ಲಿ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳಿರ್ತವೆ. ಇಲ್ಲಿ 11ನೇ ಪ್ರಶ್ನೆ ಇರುತ್ತೆ. ಸಾಮಾನ್ಯವಾಗಿ 11ನೇ ಪ್ರಶ್ನೆಯಲ್ಲಿ ABCDE ಅಂತ ಒಂದು ಕಡೆ ಕೊಟ್ಟಿರ್ತಾರೆ. ಹಾಗೆ ಇನ್ನೊಂದು ಕಡೆಯಲ್ಲಿ ಅವುಗೆ ಹೊಂದಿಕೆ ಆಗದೇ ಇರುವಂಥ ಒಂದು ಕೆಲವು ಅಂಶಗಳನ್ನ ಕೊಟ್ಟಿರ್ತಾರೆ. ಅವುಗಳನ್ನ ಸರಿಯಾಗಿ ಹೊಂದಿಸಿ ಬರೀಬೇಕಾಗತ್ತೆ. ನಾವಿಲ್ಲಿ ಆಯ್ಕೆಗಳನ್ನ ನೋಡಿದಾಗ ನೋಡಿ, ಎ ಅಂತ ಏನಿದೆ, LA ಕಾಫ್ಮನ್, ಅದಕ್ಕೆ ಸರಿಯಾದಂಥ ಉತ್ತರ ಅದಕ್ಕೆ ಅಸ್ಮಿತೆ ರಾಜಕಾರಣ. ನಿಮಗೆ ಪ್ರಶ್ನೆ ಕೇಳ್ಬೋದು, ಒಂದು ಅಂಕದ ಪ್ರಶ್ನೆ ಕೂಡ, ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಹಾಗಾಗಿ ಅದನ್ನು ತಿಳ್ಕೊಂಡಿರಿ. ಅಥವಾ ಬಹು ಆಯ್ಕೆ ಪ್ರಶ್ನೆಗಳಿಗೆ ಕೂಡ ಇದನ್ನು ಕೇಳ್ಬೋದು, ಹಾಗಾಗಿ ಕೂಡ ತಿಳ್ಕೊಂಡಿರಿ. ಅದು ಅಸ್ಮಿತೆ ರಾಜಕಾರಣ LA ಕಾಫ್ಮನ್ ಹೊಂದಿಕೆ ಆಗುತ್ತೆ. ಹಾಗೆ 86ನೇ ಸಂವಿಧಾನ ತಿದ್ದುಪಡಿ ಅಂತ ಇದೆ. ಇದು 86ನೇ ಸಂವಿಧಾನ ತಿದ್ದುಪಡಿ ಅಂತ ಬಂದ ತಕ್ಷಣ ಅದು 2002ರಲ್ಲಿ ಅದು ಬರುತ್ತೆ. ಹಾಗಾಗಿ ಅದನ್ನು ಬರೀಬೇಕಾಗತ್ತೆ, 5ನೇ ಅಂಶ. ಹಾಗೆ ಇನ್ನೊಂದು ಅಂಶ ಲೆಸೆಸ್ ಫೈರ್ ಅಂತ ಇದೆ. ಅದಕ್ಕೆ ಮುಕ್ತ ವ್ಯಾಪಾರ ನೀತಿ ಅಂತ ಏನಿದೆ ಅದು ಹೊಂದಿಕೆಯಾಗುವಂಥ ಅಂಶ ಆಗಿದೆ. ಹಾಗೆ ಇನ್ನೊಂದು ವಿಶ್ವಸಂಸ್ಥೆ ಅಂತ ಇದೆ, D. ಅದನ್ನು ನೋಡಿದಾಗ ವಿಶ್ವಸಂಸ್ಥೆಗೆ ಹೊಂದಿಕೆ ಆಗುವಂಥದ್ದು ಯಾವುದು ಅಂತಂದಾಗ ಅದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಹಾಗಾಗಿ ನ್ಯೂಯಾರ್ಕ್ ಅದಕ್ಕೆ ಹೊಂದಿಕೆ ಆಗುವಂಥ ಅಂಶ ಆಗಿದೆ. ಹಾಗೆ ಇನ್ನೊಂದು ಭಾರತದ ವಿದೇಶಾಂಗ ನೀತಿ ಅಂತ ಇದೆ. ಭಾರತದ ವಿದೇಶಾಂಗ ನೀತಿ ಈ ಕಡೆ ಹೊಂದಿಕೆ ಆಗುವಂಥ ಅಂಶ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರನ್ನು ನಾವು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರಿತೇವೆ. ಹಾಗಾಗಿ ಆ ಒಂದು ಅಂಶ ಅದಕ್ಕೆ ಹೊಂದಿಕೆ ಆಗುತ್ತೆ. ಅದನ್ನು ಹೊಂದಿಸಿ ಬರೀಬೇಕಾಗುತ್ತೆ. ಇಷ್ಟು ಅಂಶಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಇವುಗಳನ್ನ ನೀವು ಗಮನ ತಿಳ್ಕೊಂಡ್ರೆ ನಿಮಗೆ ಮುಂದಿನ ಪರೀಕ್ಷೆಗಳಲ್ಲಿ ಇವೇ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಅಥವಾ ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆಗಳಿಗೆ ಕೂಡ ಇವುಗಳೇ ಬರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಇದನ್ನು ಬಹಳ ಮುಖ್ಯ ತಿಳ್ಕೊಂಡಿರಿ ಈ ಅಂಶಗಳನ್ನ. ಹಾಗೆ ನಾವು ನೆಕ್ಸ್ಟ್ ವಿಭಾಗ ನೋಡುವಂಥದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ನೋಡಿ, ಈ ಒಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ. ರಾಜ್ಯ ಸೇವೆಗೆ ಒಂದು ಉದಾಹರಣೆ ನೀಡಿ ಅಂತ ಇದೆ. ಈಗ ರಾಜ್ಯ ಸೇವೆಗೆ ಒಂದು ಉದಾಹರಣೆ ಅಂತಂದಾಗ ನೀವು ಕರ್ನಾಟಕ ಆಡಳಿತ ಸೇವೆ, ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ, ಕರ್ನಾಟಕ ಆರ್ಥಿಕ ಸೇವೆಗಳು, ಕರ್ನಾಟಕ ಶೈಕ್ಷಣಿಕ ಸೇವೆಗಳು, ಇವುಗಳು ಯಾವುದಾದ್ರು ಕೂಡ ಬರೀಲಿಕ್ಕೆ ಅವಕಾಶ ಇದೆ. ಒಂದನ್ನು ಬರೆದ್ರೆ ಸಾಕು. ಹಾಗೆ ನೆಕ್ಸ್ಟು 13ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು ಅಂತ ಇದೆ. ಅಂತಾರಾಷ್ಟ್ರೀಯ ಸಂಬಂಧಗಳಂದ್ರೇನು? ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದು ಕರೆಯುತ್ತೇವೆ. ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರಗಳ ನಡುವಿನ ಒಂದು ಸಂಬಂಧಗಳನ್ನೇ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದು ಕರೆಯುತ್ತೇವೆ ಅಂತ ಬರೆದರೆ ಸಾಕು. ಹಾಗೆ ನೆಕ್ಸ್ಟ್, ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಜನವರಿ 25. ನೋಡಿ, ಈ ಒಂದು ಮತದಾರರ ದಿನದ ಬಗ್ಗೆ ಕೇಳ್ಬೋದು. ಅಥವಾ ನಿಮಗೆ ಕಾರ್ಮಿಕರ ದಿನದ ಬಗ್ಗೆ ಕೇಳ್ಬೋದು. ಕಾರ್ಮಿಕ ದಿನ ಅಂತೇಳಿ ನಾವು ಮೇ 1 ಆಚರಣೆ ಮಾಡ್ತೀವಿ, ಅದ್ರ ಬಗ್ಗೆ ಕೇಳ್ಬೋದು. ಅಥವಾ ಪರಿಸರ ದಿನ, ಅದು ಯಾವ ದಿನವನ್ನು ಆಚರಿಸಲಿದ್ದೇವೆ ಅಂತ ಕೇಳ್ಬೋದು. ಜೂನ್ 5 ಪರಿಸರ ದಿನ ಅಂತ ಆಚರಣೆ ಮಾಡ್ತೇವೆ. ಹಾಗೆ ವಿಶ್ವಸಂಸ್ಥೆಯ ದಿನ ಅಂತ ಕೇಳ್ಬೋದು. ಅಕ್ಟೋಬರ್ 24 ವಿಶ್ವಸಂಸ್ಥೆಯ ದಿನ ಅಂತ ನಾವು ಆಚರಣೆ ಮಾಡ್ತೇವೆ. ಹಾಗೆ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೇವೆ. ಇಂಥವುಗಳನ್ನ ಕೂಡ ಕೇಳುವಂಥ ಸಾಧ್ಯತೆಗಳಿರ್ತವೆ. ಅವುಗಳನ್ನು ಕೂಡ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಹಾಗೆ ಲಿಬಿಯಾದ ನಿರಂಕುಶಾಧಿಕಾರಿ ಅಥವಾ ಸರ್ವಾಧಿಕಾರಿಯನ್ನು ಹೆಸರಿಸಿ ಅಂತ ಪ್ರಶ್ನೆ ಇರುತ್ತೆ. ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ, ಒಂದು ಅಂಕಕ್ಕೆ. ಇದನ್ನು ನೀವು ಗಮನಿಸ್ಕೊಂಡ್ರೆ ತುಂಬ ಸುಲಭವಾಗಿ ಲಿಬಿಯಾದ ನಿರಂಕುಶಾಧಿಕಾರಿ ಮಹಮ್ಮರ್ ಗಡಾಫಿ ಅವರ ಒಂದು ಚಿತ್ರ ಕೂಡ ಕೆಲವು ಟೈಮಲ್ಲಿ ಕೇಳ್ಬೋದು ನಿಮಗೆ. ಮಹಮ್ಮರ್ ಗಡಾಫಿಯ ಚಿತ್ರವನ್ನು ಕೊಟ್ಟು ಅದು ಗುರುತಿಸಿ ಅಂತ ಕೂಡ ಕೇಳ್ಬೋದು. ಹಾಗೆ ಆ ಚಿತ್ರವನ್ನು ನೀವು ಒಂದ್ಸರಿ ನೋಡ್ಕೊಂಡಿರಿ. ಹಾಗೆ ಚುನಾವಣಾ ಪೂರ್ವ ಮೈತ್ರಿ ಎಂದರೇನು ಅಂತ ಇದೆ. ಚುನಾವಣಾ ಪೂರ್ವ ಮೈತ್ರಿ ಅಂದರೆ ಪೂರ್ವ ಅಂದರೆ ಮೊದಲು, ಅಂದರೆ ಚುನಾವಣೆ ನಡೆಯುವ ಮೊದಲೇ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಂಡು ಅಥವಾ ಒಪ್ಪಂದ ಮಾಡಿಕೊಂಡು ಚುನಾವಣೆಗೆ
ಸ್ಪರ್ಧಿಸಿದರೆ ಅದನ್ನು ಚುನಾವಣಾ ಪೂರ್ವ ಮೈತ್ರಿ ಅಂತ ನಾವು ಕರಿತೇವೆ. ಅದನ್ನು ಉತ್ತರವನ್ನು ನೀವು ಬರೆಯಬೇಕಾಗತ್ತೆ. ಇದಿಷ್ಟು 1 ಅಂಕದ ಪ್ರಶ್ನೆಗಳು. ನೋಡಿ, ಈ ಒಂದು ಅಂಕದ ಪ್ರಶ್ನೆಗಳಿಗೆ, ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳಿಗೆ, ಬಹು ಆಯ್ಕೆ ಪ್ರಶ್ನೆಗಳಿಗೆ, ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆಗಳಿಗೆ ನಾನು ಮಾಡಿರುವಂಥ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಅಂತ ಒಂದು ವಿಡಿಯೋ ಇದೆ. ಅದನ್ನು ನೀವು ಗಮನಿಸ್ಕೊಳ್ಳಿ. ಅದರ ಲಿಂಕನ್ನು ನಾನು ಇಲ್ಲಿ ಕೊಟ್ಟಿರ್ತೇನೆ, ಗಮನಿಸ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೇನೆ. ಅದನ್ನು ನೀವು ಗಮನಿಸ್ಕೊಂಡ್ರೆ ಖಂಡಿತ ನಿಮಗೆ 95% ಪ್ರಶ್ನೆಗಳು ಅದರಿಂದನೇ ಬರುವಂಥ ಸಾಧ್ಯತೆಗಳು ಇರ್ತವೆ. ಅವುಗಳನ್ನ ನೀವು ಗಮನಿಸ್ಕೋಬೋದು. ಹಾಗೆ ನಾವು ಮುಂದಿನ ಒಂದು ಭಾಗ ಬಿ ಏನಿದೆ, ಇಲ್ಲಿಗೆ ಹೋದಾಗ ಇಲ್ಲಿ 2 ಅಂಕದ ಪ್ರಶ್ನೆಗಳಿರ್ತವೆ. ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ನೋಡಿ, ಈ ಒಂದು ಪ್ರಶ್ನೆಗಳಲ್ಲಿ ನೀವು 5 ಪ್ರಶ್ನೆಗಳನ್ನ ಬರೆದು 10 ಅಂಕಗಳನ್ನ ಸುಲಭವಾಗಿ ಗಳಿಸಲಿಕ್ಕೆ ಸಾಧ್ಯ ಇರುತ್ತೆ. ಇಲ್ಲಿ ನಾವು ಗಮನಿಸ್ಬೋದು 17ರಿಂದ 24ರವರೆಗೆ ಈ ಒಂದು 2 ಅಂಕದ ಪ್ರಶ್ನೆಗಳಿರ್ತವೆ. ಅವುಗಳನ್ನ ಉತ್ತರವನ್ನು ಸುಲಭವಾಗಿ ಬರಿಬೋದು. 2 ಪದಗಳಲ್ಲಿ ಬರಿಬೋದು ಕೆಲವು ಸಂದರ್ಭದಲ್ಲಿ, ಅಥವಾ 2 ವಾಕ್ಯಗಳಲ್ಲೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಅವಕಾಶ ಇರುತ್ತೆ. ಮೊದಲನೇ ಪ್ರಶ್ನೆ, 17ನೇ ಪ್ರಶ್ನೆ, ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಲ್ಪಟ್ಟಿತು ಅಂತಿದೆ. ಅದಕ್ಕೆ ಉತ್ತರ ಯಾವಾಗ ಅಂತಂದಾಗ ಫೆಡರಲ್ ನ್ಯಾಯಾಲಯ 1937ರಲ್ಲಿ. ಎಲ್ಲಿ ಸ್ಥಾಪನೆ ಆಯಿತು? ದೆಹಲಿಯಲ್ಲಿ ಸ್ಥಾಪನೆ ಆಯಿತು ಅಂತ ಬರೆದ್ರೆ ಸಾಕು. ಹಾಗೆ ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ನೋಡಿ, ಪದದಲ್ಲೇ ಇದೆ, ಬಹುಪಕ್ಷ ಅಂತ ಇದೆ. ಅಂದರೆ ಯಾವ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರ್ತವೋ ಅದನ್ನು ಬಹುಪಕ್ಷ ಪದ್ಧತಿ ಎಂದು ಕರೆಯುತ್ತೇವೆ. ನಮಗೆ ತುಂಬ ಸುಲಭವಾದಂಥ ಉದಾಹರಣೆ ಅಂತಂದರೆ ಭಾರತ, ಫ್ರಾನ್ಸ್, ಹಾಗೆ ನೀವು ಇಟಲಿ, ಜಪಾನ್, ಈ ದೇಶಗಳನ್ನ ಬಹುಪಕ್ಷ ಪದ್ಧತಿಗೆ ಉದಾಹರಣೆ ಕೊಡ್ಬೋದು. ತುಂಬ ಸುಲಭವಾಗಿ ಭಾರತ ಅಂತ ಬರೆದ್ರೆ ಸಾಕು. ಹಾಗೆ ನಾವು ಇನ್ನೊಂದು ಪ್ರಶ್ನೆ ನೋಡುವಂಥದ್ದು, ಮುಖ್ಯ ಕಾರ್ಯದರ್ಶಿಯವರ 2 ಕಾರ್ಯಗಳನ್ನು ತಿಳಿಸಿ ಅಂತಿದೆ. ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳು ನಮ್ಮ ಪುಸ್ತಕದಲ್ಲಿ 8 ಕಾರ್ಯಗಳನ್ನು ತಿಳಿಸಲಾಗಿದೆ. ಯಾವುದಾದ್ರೂ 2 ಕಾರ್ಯಗಳನ್ನು ನೀವು ಬರೆದ್ರೆ ಸಾಕು. ಅದನ್ನು ಕೂಡ ನೀವು ಗಮನಿಸ್ಬೋದು. ಈಗ ಉದಾಹರಣೆಗೆ ಮುಖ್ಯ ಕಾರ್ಯದರ್ಶಿಯು ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಾಗಿರುತ್ತಾರೆ ಅಂತ ಬರೀಬೋದು. ಎರಡನೇದಾಗಿ ಮುಖ್ಯ ಕಾರ್ಯದರ್ಶಿಯು ಸಂಪುಟ ಕಾರ್ಯದರ್ಶಿಯಾಗಿದ್ದು ಸಂಪುಟ ಸಭೆಯಲ್ಲಿ ಹಾಜರಿರುವಂಥ ಏಕೈಕ ಅಧಿಕಾರಿಯಾಗಿರುತ್ತಾರೆ ಅಂತ ತುಂಬ ಸುಲಭವಾಗಿ ಬರೀಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಬೇರೆ ಅಂಶಗಳನ್ನು ಕೂಡ ತಿಳ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆ 2 ಅಂಕಗಳ ಪ್ರಶ್ನೆಗಳನ್ನ ಅವುಗಳೆಲ್ಲವನ್ನೂ ಕೂಡ ನೋಡ್ಕೊಳ್ಳಿ. ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗುತ್ತೆ. 2 ಅಂಕದ ಪ್ರಶ್ನೆಗಳ ಒಂದೇ ಒಂದು ವಿಡಿಯೋ ಇದೆ, ಅದನ್ನು ಗಮನಿಸ್ಕೊಂಡ್ರೆ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ ನೋಡುವಂಥದ್ದು, ಕೇಂದ್ರ ಸರ್ಕಾರವು ಯಾವಾಗ ರಾಜ್ಯಗಳಿಗೆ ಸಲಹೆಗಳನ್ನು ನೀಡುತ್ತದೆ ಅಂತ ಇದೆ. ನೋಡಿ, ಇದಕ್ಕೆ ಉತ್ತರ ನಿಮಗೆ ಕೆಲವಾರು ಸಂದರ್ಭದಲ್ಲಿ ಗೊಂದಲ ಉಂಟಾಗ್ಬೋದು. ಹೊಸ ಪ್ರಶ್ನೆ ಇದೊಂದು ರೀತಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೇಂದ್ರೀಯ ಆರೋಗ್ಯ ಸಮಿತಿ, ಸ್ಥಳೀಯ ಸರ್ಕಾರಗಳ ಕೇಂದ್ರೀಯ ಒಂದು ಸಮಿತಿ, ಜೋನಲ್ ಸಮಿತಿ ಮುಂತಾದ ಸಮಾನ ಹಿತಾಸಕ್ತಿ ವಿಷಯಗಳಲ್ಲಿ ಸಲಹೆ ನೀಡುತ್ತದೆ ಅಂತ ಇದೆ. ಹಾಗೆ ಇನ್ನೂ ಹಲವಾರು ವಿಷಯಗಳಲ್ಲಿ ಸಲಹೆ ನೀಡಲಿಕ್ಕೆ ಅವಕಾಶ ಇರುತ್ತೆ ಕೇಂದ್ರ ಸರ್ಕಾರ. ಉದಾಹರಣೆಗೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಲಹೆ ನೀಡ್ಬೋದು, ಅಥವಾ ರಾಜ್ಯದಲ್ಲಿ ಇರುವಂಥ ಕೇಂದ್ರ ಸರ್ಕಾರದ ಆಸ್ತಿಪಾಸ್ತಿಗಳೇನಿರ್ತವೆ ಅವುಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಸಲಹೆ ನೀಡ್ಬೋದು, ಅಥವಾ ರಾಷ್ಟ್ರೀಯ ಹೆದ್ದಾರಿಗಳು, ರೈಲ್ವೆ, ಅಂಚೆ ಮತ್ತು ತಂತಿ ಕಚೇರಿಗಳೇನಿರ್ತವೆ ಇವುಗಳ ಬಗ್ಗೆ ಸಂಬಂಧಪಟ್ಟಂತೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಕೆಲವು ನಿರ್ದೇಶನಗಳನ್ನ, ಸಲಹೆಗಳು ನೀಡಲಿಕ್ಕೆ ಅವಕಾಶವನ್ನು ಹೊಂದಿರುತ್ತೆ. ಈ ಅಂಶಗಳನ್ನ ತಿಳ್ಕೊಂಡಿರಿ. ಹಾಗೆ ನಾವು ಮುಂದಿನ ಪ್ರಶ್ನೆ ನೋಡುವಂಥದ್ದು, ವಿಶ್ವಸಂಸ್ಥೆಯ ಯಾವುದಾದ್ರೂ 2 ಉದ್ದೇಶಗಳನ್ನ ಬರೆಯುವಂತಿದೆ. ವಿಶ್ವಸಂಸ್ಥೆಯ 2 ಉದ್ದೇಶಗಳು ಹಲವಾರು ಇದೆ, ಅದರಲ್ಲಿ 2 ಉದ್ದೇಶಗಳನ್ನ ನೀವು ಬರೆದ್ರೆ ಸಾಕು. ಅದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಉದ್ದೇಶ ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ವಿಶ್ವವನ್ನು ರಕ್ಷಿಸುವುದು. ಅಂದರೆ ಯುದ್ಧವನ್ನು ತಡೆಗಟ್ಟುವಂಥದ್ದು ಬರೆದ್ರೆ ಸಾಕು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಅದನ್ನು ಮೇಯ್ನಾಗಿ ಬರೀಬೇಕು. ಹಾಗೆ ಇನ್ನೊಂದು, ರಾಷ್ಟ್ರಗಳ ಪರಸ್ಪರ ಒಂದು ಸಂಬಂಧವನ್ನು ಏರ್ಪಡಿಸುವಂಥ ಅಂಶನೂ ಕೂಡ ಬರೀಬೋದು. ಹಾಗೆ ಮಾನವ ಹಕ್ಕುಗಳನ್ನ ಗೌರವಿಸುವುದು ಅಂಥದ್ದು ಕೂಡ ಬರೀಬೋದು 3ನೇದಾಗಿ. ಹಾಗೆ ಇನ್ನೊಂದು, ಅಂತಾರಾಷ್ಟ್ರೀಯವಾಗಿರುವಂಥ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಇರ್ಬೋದು. ಹಾಗೆ ಯಾವುದೇ ತಾರತಮ್ಯ ರಹಿತವಾದಂಥ ಒಂದು ಸ್ವತಂತ್ರವನ್ನು ಎಲ್ಲರಿಗೂ ಕೂಡ ದೊರಕಿಸ್ಕೊಡುವಂಥ ಒಂದು ಉದ್ದೇಶವನ್ನು ಅದು ಹೊಂದಿದೆ. ನೀವು ತುಂಬ ಸುಲಭವಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂಥದ್ದು, ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ವಿಶ್ವವನ್ನು ರಕ್ಷಿಸುವುದು ಅದೊಂದು ಬರೀರಿ. ಹಾಗೆ ಮಾನವ ಹಕ್ಕುಗಳನ್ನ ಗೌರವಿಸುವುದು, ಇದನ್ನು ಬರೆದ್ರೆ ಸಾಕು. 2 ಬರೆದ್ರೂ ಸಾಕಾಗುತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ, 22ನೇ ಪ್ರಶ್ನೆ, ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು ಅಂತಿದೆ. ನೋಡಿ, ಇಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಅಂತಾಗ ಒಂದು ರಾಷ್ಟ್ರದ ಹಿತಾಸಕ್ತಿಗೆ ಅನುಗುಣವಾಗಿ ಮತ್ತೊಂದು ರಾಷ್ಟ್ರವು ಕೈಗೊಳ್ಳುವಂಥ ಒಂದು ನಿರ್ಧಾರಗಳೇನಿರ್ತವೆ ಇವುಗಳನ್ನು ನಾವು ರಾಷ್ಟ್ರೀಯ ಹಿತಾಸಕ್ತಿ ಅಂತ ಕರಿತೇವೆ. ಅಂದರೆ ಒಂದು ರಾಷ್ಟ್ರ ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ಅನುಗುಣವಾಗಿ ಒಂದು ರಾಷ್ಟ್ರ ಕೈಗೊಳ್ಳುವಂಥ ನಿರ್ಧಾರಗಳು ಅದು ಆ ರಾಷ್ಟ್ರದ ಹಿತಾಸಕ್ತಿಯಾಗಿರುತ್ತೆ, ಅದನ್ನು ಬರೀಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ 23ನೇ ಪ್ರಶ್ನೆ, ಯಾವಾಗ ಮತ್ತು ಎಲ್ಲಿ ಪ್ರಥಮ ಅಲಿಪ್ತ ಶೃಂಗಸಭೆ ಜರುಗಿತು ಅಂತ ಇದೆ.
ಅದನ್ನು ಗಮನಿಸ್ಕೊಳ್ಳಿ. ನೋಡಿ ಇಲ್ಲಿ ಪ್ರಥಮ ಅಲಿಪ್ತ ಶೃಂಗಸಭೆ ಏನಿದೆ ಇದು 1961ರಲ್ಲಿ ಯುಗೋಸ್ಲಾವಿಯಾದ ಬೆಲ್ಗ್ರೇಡ್ನಲ್ಲಿ ನಡೆಯುತ್ತೆ. ಹಾಗಾಗಿ ನೀವು 1961 ಬೆಲ್ಗ್ರೇಡ್ ಅದನ್ನು ನೆನಪಿಟ್ಕೊಳ್ಳಿ. ಬೆಲ್ಗ್ರೇಡ್ ನಗರ, ಆ ನಗರದಲ್ಲಿ ಯುಗೋಸ್ಲಾವಿಯಾದ ಒಂದು ನಗರ ಬೆಲ್ಗ್ರೇಡ್ನಲ್ಲಿ ಆ ಒಂದು ಸಭೆ ನಡೆಯುತ್ತೆ, ಅದನ್ನು ನೆನಪಿಟ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟು 24ನೇ ಪ್ರಶ್ನೆ, ಯಾವುದಾದ್ರೂ 2 ಮಿಲಿಟ್ರಿ ಮೈತ್ರಿಕೂಟಗಳನ್ನು ಹೆಸರಿಸಿ. ನೋಡಿ ಇಲ್ಲಿ ನಿಮಗೆ ಕೆಲವು ಸಂದರ್ಭದಲ್ಲಿ ಶಕ್ತಿ ಬಣಗಳು ಅಂತ ಕೇಳ್ಬೋದು. ಶಕ್ತಿ ಬಣಗಳು ಅಂತ ಅಂದಾಗ ನೀವು ಒಂದು ಅಮೆರಿಕ ಬಣ ಮತ್ತೊಂದು ರಷ್ಯಾ ಬಣ ಅಂತ ಬರೀಬೇಕಾಗತ್ತೆ. ಮಿಲಿಟ್ರಿ ಮೈತ್ರಿಕೂಟಗಳು ಅಂತ ಕೇಳಿದಾಗ ನೀವಿಲ್ಲಿ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್, ಅಥವಾ ಸೀಟೋ, ಸೆಂಟೋ, ಹಾಗೆ ಅಂಜೂಸ್ ಅಂತ ಇದೆ, ಹಾಗೆ ಇನ್ನೊಂದು ವಾರ್ಸಾ, ಈ ರೀತಿ ಮೈತ್ರಿಕೂಟಗಳ ಹೆಸರುಗಳನ್ನ ಬರೀಬೇಕಾಗುತ್ತೆ. ನೀವು ತುಂಬ ಸುಲಭವಾಗಿ ನ್ಯಾಟೋ ಮತ್ತು ವಾರ್ಸಾ ಅಂತ ಬರೀಬೋದು. ಒಂದು ಅಮೆರಿಕದ ನೇತೃತ್ವದ ಒಂದು ಮಿಲಿಟ್ರಿ ಮೈತ್ರಿಕೂಟ, ಇನ್ನೊಂದು ರಷ್ಯಾ ನೇತೃತ್ವದ್ದು, ಹಾಗಾಗಿ ನ್ಯಾಟೋ ವಾರ್ಸಾ ಅಂತ ಬರೆದ್ರು ಆಗುತ್ತೆ. ನ್ಯಾಟೋ, ಸೀಟೋ, ಸೆಂಟೋ, ಅಂಜೂಸು, ಬಾಗ್ದಾದ್ ಪ್ಯಾಕ್ಟ್ ಅಂತ ಇದೆ, ಅಥವಾ ವಾರ್ಸಾ, ಇದರಲ್ಲಿ ಯಾವುದಾದ್ರು 2 ಬರೆದ್ರೆ ಸಾಕು. ನೋಡಿ ಇಷ್ಟು ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರಗಳು ನಾನು ಮೊದಲೇ ಹೇಳಿದಂತೆ ನಿಮಗೆ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಅಂತ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಓಪನ್ ಮಾಡಿ ನೋಡಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತವೆ. ಹಾಗೆ ನಾವು ಮುಂದಿನ ಒಂದು ಭಾಗಕ್ಕೆ ಹೋದಾಗ ಭಾಗ ಸಿ, ಇಲ್ಲಿ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ನೋಡಿ ಈ ಪ್ರಶ್ನೆಗಳಿಗೂ ಅಷ್ಟೇ ನಾನು ಪ್ರತಿಯೊಂದಕ್ಕೂ ಕೂಡ ವೀಡಿಯೋಗಳನ್ನ ಮಾಡಿದ್ದೇನೆ, ಅದನ್ನು ನೀವು ಗಮನಿಸ್ಕೋಬೋದು. ಆ ಒಂದು ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಅವುಗಳನ್ನ ನೋಡ್ಕೊಳ್ಳಿ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಗಳು ಸಿಗ್ತವೆ ನಿಮಗೆ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡುವಂಥದ್ದು 25ನೇ ಪ್ರಶ್ನೆ, 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ ಅಂತಿದೆ. ಇಲ್ಲಿ 5 ಅಂಕಕ್ಕಾಗಿರೋದ್ರಿಂದ ನೀವು ಸಂಕ್ಷಿಪ್ತವಾಗಿ ವಿವರಿಸಿದರೆ ಸಾಕು. ಒಂದು ಸಂಕ್ಷಿಪ್ತವಾದ ಪೀಠಿಕೆಯನ್ನು ಬರೀರಿ. 5 ಅಂಕದ ಪ್ರಶ್ನೆ ಅಂತಂದಾಗ ಒಂದು 2-3 ಲೈನ್ ಪೀಠಿಕೆಯನ್ನು ಬರೀರಿ. ಆನಂತರ 1935ರ ಕಾಯ್ದೆಯ ಅಂಶಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ತುಂಬ ಡೀಟೇಲಾಗಿ ವಿವರಿಸ್ಕೊಂಡು 3-4 ಪೇಜ್ ಬರಿಬೇಡಿ, ಗೊತ್ತು ಅಂದ್ಬಿಟ್ಟು. ಒಂದು ಪೇಜು ಅಥವಾ 1.5 ಪುಟದಷ್ಟು ಸಂಕ್ಷಿಪ್ತವಾಗಿ ಅದನ್ನು ನೀವು ವಿವರಿಸಬೇಕು. ಅಲ್ಲಿ ನಿಮಗೆ ನಾವು ಕೆಲವು ಅಂಶಗಳನ್ನ ಕೂಡ ನಾವು ಗಮನಿಸ್ಬೋದು. ಯಾವುದು ಕೆಲವು ಪೀಠಿಕೆ ಬರೆದ್ಬಿಟ್ಟು ಅನಂತರದಲ್ಲಿ ಸಂಯುಕ್ತ ಪದ್ಧತಿ, ಅಧಿಕಾರ ವಿಭಜನೆ, ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಅಥವಾ ಅದನ್ನು ಡಯಾರ್ಕಿ ಅಂತ ಕರಿತೀವಿ, ಹಾಗೆ ಶಾಸಕಾಂಗದ ಬಗ್ಗೆ, ಹಾಗೆ ಫೆಡರಲ್ ನ್ಯಾಯಾಲಯ ಮತ್ತು ಪ್ರಾಂತೀಯ ಸ್ವಾಯತ್ತತೆ, ಇಷ್ಟು ಅಂಶಗಳನ್ನು ನೀವು ಸಂಕ್ಷಿಪ್ತವಾಗಿ 2-3 ಲೈನ್ಗಳಲ್ಲಿ ಅದನ್ನು ವಿವರಿಸಿದರೆ ಸಾಕು. ನೀವು ಒಂದು ಪುಟ 1.5 ಪುಟದಷ್ಟು ಬಂದುಬಿಡ್ತೀರಿ. ಕೊನೆಗೆ ಒಂದು 2-3 ಲೈನಲ್ಲಿ ಒಂದು ಉಪಸಂಹಾರವನ್ನು ಅದ್ರ ಬಗ್ಗೆ ಬರೀಬೇಕಾಗತ್ತೆ. ಆ ಅಂಶ ತಿಳ್ಕೊಂಡಿರಿ. ಹಾಗೆ ನೆಕ್ಸ್ಟ್ ನಾವು ನೋಡುವಂಥ ಪ್ರಶ್ನೆ, ಕೆಳಗೆ ನೀಡಿರುವ ಚಿತ್ರವನ್ನು ನೋಡಿ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಸರ್ದಾರ್ ಪಟೇಲ್ರವರ ಪಾತ್ರವನ್ನು ವಿವರಿಸಿ ಅಂತಿದೆ. ನೋಡಿ ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಚಿತ್ರವನ್ನು ನೀವು ಗಮನಿಸ್ಬೋದು, ಅವರ ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರ ಏನು ಅಂತ ನೀವು ಬರೀಬೇಕಾಗತ್ತೆ. ಇದನ್ನು ನೀವು ತಗೊಂಡಾಗ ಪಟೇಲ್ ಸ್ಕೀಮ್ ಬಗ್ಗೆ ಬರೀಬೇಕು. ಪಟೇಲ್ ಸ್ಕೀಮ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ದೇಶೀಯ ಸಂಸ್ಥಾನಗಳನ್ನ ಏಕೀಕರಣ ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಚಾರ್ಜ್ ತೊಗೊಂಡ ನಂತರದಲ್ಲಿ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾರೆ. ಅಂದರೆ ದೇಶೀಯ ಸಂಸ್ಥಾನಗಳ ಒಂದು ಯೋಜನೆ 3 ಹಂತಗಳಲ್ಲಿ ಜರುಗುತ್ತೆ. ಅದನ್ನು ಪಟೇಲ್ ಸ್ಕೀಮ್ ಅಂತ ನಾವು ಕರಿತೇವೆ. ಅದನ್ನು ಅಲ್ಲಿ ಮುಖ್ಯವಾಗಿ 3 ಹಂತಗಳಿದೆ. ಒಂದು ಸಣ್ಣ ರಾಜ್ಯಗಳನ್ನು ಅವುಗಳ ಸಮೀಪದಲ್ಲಿರುವಂಥ ದೊಡ್ಡ ರಾಜ್ಯಗಳ ಜೊತೆಯಲ್ಲಿ ವಿಲೀನ ಮಾಡುವಂಥದ್ದು, ಹಾಗೆ 2ನೇದಾಗಿ ಸಣ್ಣ ರಾಜ್ಯಗಳ ಒಂದು ಗುಂಪನ್ನು ಮಾಡುವಂಥದ್ದು, 3ನೇದಾಗಿ ಆ ಒಂದು ಏನು ಚೀಫ್ ಕಮಿಷನರ್ ಪ್ರಾಂತ್ಯಗಳ ಏಕೀಕರಣವನ್ನು ಮಾಡುವಂಥದ್ದು. ಈ ರೀತಿ 3 ಹಂತಗಳ ಒಂದು ಯೋಜನೆ ರೂಪಿಸ್ತಾರೆ. ಅದನ್ನು ನಾವು ಪಟೇಲ್ ಸ್ಕೀಮ್ ಅಂತ ಕರಿತೇವೆ. ಈ ಒಂದು ಅಂಶವನ್ನು, ಅಂದರೆ ಪಟೇಲ್ ಸ್ಕೀಮ್ ಅಂದರೆ ಏನಂತ ಇದೆಯಲ್ಲ, ಅದೇ ಉತ್ತರವನ್ನು ನೀಟಾಗಿ ಬರೆದ್ರೆ ಸಾಕು, ಅಂಶ ತಿಳ್ಕೊಂಡಿದ್ರೆ ಆಗುತ್ತೆ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದೆ, ಅದನ್ನೇ ಗಮನಿಸ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಾವು ಪ್ರಶ್ನೆ ನೋಡುವಂಥದ್ದು ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ನೋಡಿ ಇದು ಅಷ್ಟೇ ತುಂಬ ಸುಲಭವಾಗಿ ಉತ್ತರ ಬರೀಬೋದು. ಅಖಿಲ ಭಾರತ ಸೇವೆಗಳು ಅಂದರೆ ಏನು? ಕೇಂದ್ರ ಲೋಕಸೇವಾ ಆಯೋಗದ ಮೂಲಕ ನೇಮಕಾತಿ ಹೊಂದಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕಡೆಯಲ್ಲೂ ಕೂಡ ಸೇವೆ ಸಲ್ಲಿಸುವಂಥ ಸೇವೆಗಳನ್ನ ನಾವು ಅಖಿಲ ಭಾರತ ಸೇವೆಗಳು ಅಂತ ಕರಿತೇವೆ. ಈ ಒಂದು ಸೇವೆಗಳ ಬಗ್ಗೆ ಸಂವಿಧಾನದ 312ನೇ ವಿಧಿಯಲ್ಲಿ ವಿವರಣೆಗಳನ್ನ ನೀಡಲಾಗಿದೆ. ಆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಬರೆದು, ಹಾಗೆ ಅವುಗಳ ಪಾತ್ರ ಏನು ಅದ್ರ ಬಗ್ಗೆ ಆ ವಿವರಣೆಯನ್ನು ಬರೆದು, ಮುಖ್ಯವಾಗಿ 3 ಅಖಿಲ ಭಾರತ ಸೇವೆಗಳಿದೆ. ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ ಮತ್ತು ಭಾರತೀಯ ಅರಣ್ಯ ಸೇವೆ. ಇವುಗಳ ಬಗ್ಗೆ IAS, IPS ಮತ್ತು IFS ಅವುಗಳ ಬಗ್ಗೆ ನೀವು ಉದಾಹರಣೆಗಳನ್ನ ಬರೀಬೇಕಾಗುತ್ತೆ. ಸಂಕ್ಷಿಪ್ತವಾಗಿ ಒಂದು ಪುಟದ ಸೂತ್ರವನ್ನು ಬರೀಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣಗಳಾಗುವಂತಿದೆ. ಇದು ಕೂಡ ಅಷ್ಟೇ. ಆ ಹಿಂದುಳಿದ ವರ್ಗಗಳ ಚಳುವಳಿ ಅಂದರೆ ಏನು, ಹಿಂದುಳಿದವರು ಅಂದರೆ ಯಾರು ಅಂತ ಬರೆದು ಒಂದು ಪೀಠಿಕೆ ಬರೀರಿ. ಹಾಗೆ ಚಳುವಳಿಗೆ ಕಾರಣಗಳು ಅಂತ ಬಂದಾಗ ಮುಖ್ಯವಾಗಿ 5 ಕಾರಣಗಳಿದೆ. ಆ 5 ಕಾರಣಗಳನ್ನ ನಾನು ಕೊಟ್ಟಿದ್ದೇನೆ, ನಿಮಗೆ ಗಮನಿಸ್ಕೊಳ್ಳಿ. ಒಂದು ಸಾಮಾಜಿಕ ತಾರತಮ್ಯ, ಆರ್ಥಿಕ ಶೋಷಣೆ, ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ರಾಜಕೀಯ ಪ್ರಾತಿನಿಧ್ಯತೆಯ ನಿರಾಕರಣೆ,
ಹಾಗೆ ಏಕೀಕರಣ ಅಂತಿದೆ. ಆ ಅಂಶಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಬರೆಯಬೇಕಾಗತ್ತೆ. ಅವನ್ನು ಬರೆದ್ರೆ ನಿಮಗೆ ತುಂಬ ಸುಲಭವಾಗಿ 5 ಅಂಕಗಳು ಸಿಗ್ತವೆ. ಹಾಗೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗುವಂಥದ್ದು ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ಚರ್ಚಿಸಿ ಅಂತ ಇದೆ. ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳೇನು ಅಂತಂದಾಗ ಪರಿಸರ ಚಳುವಳಿ ಅದಕ್ಕೆ ಸಂಕ್ಷಿಪ್ತವಾದಂಥ ಒಂದು ಪೀಠಿಕೆಯನ್ನು ಬರೆದು ಆನಂತರ ರಾಜಕೀಯ ಪರಿಣಾಮಗಳನ್ನ ಬರೀಬೇಕು. ಯಾವ ರೀತಿ ಪರಿಣಾಮಗಳಾಗಿದೆ ಅಂತ ಬರೀಬೇಕಾಗತ್ತೆ. ನೋಡಿ, ಗಂಗಾ ನದಿ ನೀರಿನ ಶುದ್ಧೀಕರಣ ಯೋಜನೆ ಅದೊಂದು ಪರಿಣಾಮ. ಹಾಗೆ ಕೃಷ್ಣನ್ ಮಹಾಜನ್ ಸಮಿತಿಯನ್ನು ರಚನೆ ಮಾಡಿದ್ದು. ಹಾಗೆ ಕೆಲವು ಶಾಸನಗಳನ್ನ ರೂಪಿಸಿ ಶಾಸನಾತ್ಮಕ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ. ಹಾಗೆ ಪ್ರಾದೇಶಿಕ ಮತ್ತು ವಿಭಾಗೀಯ ಕಚೇರಿಗಳನ್ನ ತೆರೆದು ಆ ಮೂಲಕ ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಈ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದರೆ ಸಾಕು, ಅದು ಪರಿಸರ ಚಳುವಳಿ ರಾಜಕೀಯ ಪರಿಣಾಮಗಳು ತಿಳಿಸುತ್ತೆ. ಹಾಗೆ ನೆಕ್ಸ್ಟ್ ನೋಡುವಂಥದ್ದು ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡೆತಡೆಗಳನ್ನು ವಿವರಿಸಿ ಅಂತಿದೆ. ರಾಷ್ಟ್ರ ನಿರ್ಮಾಣಕ್ಕೆ ಉಂಟಾಗುವಂಥ ಅಡೆತಡೆಗಳೇನು, ರಾಷ್ಟ್ರ ನಿರ್ಮಾಣ ಎಂದರೇನು, ಅದಕ್ಕೆ ಯಾವ ರೀತಿ ಅಡೆತಡೆಗಳು ಉಂಟಾಗ್ತವೆ ಅನ್ನೋ ಒಂದು ಅಂಶವನ್ನು ಸಂಕ್ಷಿಪ್ತವಾಗಿ ಪೀಠಿಕೆಯಲ್ಲಿ ಬರೆದು ಅದಕ್ಕೆ ಉಂಟಾಗುವಂಥ ಅಡೆತಡೆಗಳು ಅಂತಂದಾಗ ಮುಖ್ಯವಾಗಿ ನೀವು ಗಮನಿಸ್ಬೋದು ಇಲ್ಲಿ ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಹಾಗೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ಹಾಗೆ ರಾಜಕೀಯ ಬಿಕ್ಕಟ್ಟು, ಇವುಗಳು ಮುಖ್ಯವಾಗಿ ಆ ಒಂದು ರಾಷ್ಟ್ರ ನಿರ್ಮಾಣಕ್ಕಿರುವಂಥ ಅಡೆತಡೆಗಳಾಗಿದೆ, ತೊಡಕುಗಳಾಗಿದೆ. ಅವುಗಳನ್ನ ವಿವರಿಸಿ ಬರೀಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಒಂದು ಪ್ರಶ್ನೆ ನೋಡುವಂಥದ್ದು ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಯುವ ಜನಾಂಗದ ಪಾತ್ರವನ್ನು ವಿವರಿಸಿ ಅಂತಿದೆ. ನೋಡಿ, ಇಲ್ಲಿ ಯುವಜನತೆ ಬಹಳ ಮುಖ್ಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ. ಅದಕ್ಕೋಸ್ಕರ ಚುನಾವಣಾ ಆಯೋಗ ಹಲವಾರು ಕ್ರಮಗಳನ್ನ ಕೈಗೊಳ್ತಿದೆ. ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಣೆ ಮಾಡುತ್ತೆ, ಮತದಾರರ ದಿನವನ್ನು ಆಚರಣೆ ಮಾಡುತ್ತೆ. ಆ ಮೂಲಕ ಯುವಜನತೆಯನ್ನು ಹೆಚ್ಚಾಗಿ ಪಾಲ್ಗೊಳ್ಳುವಂತೆ ಮಾಡುವಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತಿದೆ. ಹಾಗೆ ಯುವಜನತೆ ಪಾಲ್ಗೊಂಡಾಗ ಅವ್ರು ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ, ರಾಜಕೀಯದಲ್ಲಿ ಯಾವ ರೀತಿ ಅವರು ಭಾಗವಹಿಸ್ಬೋದು, ಈ ಅಂಶಗಳ ಬಗ್ಗೆ ವಿವರಣೆಯನ್ನು ಬರೀಬೇಕಾಗುತ್ತೆ. ಮತ್ತು ಅವರಿಗಿರುವಂಥ ತೊಡಕುಗಳೇನು, ಆ ಅಂಶಗಳು ಕೂಡ ವಿವರಣೆಯಲ್ಲಿ ಬರೀಬೇಕಾಗುತ್ತೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಗಮನಿಸ್ಕೋಬೋದು. ಹಾಗೆ ಇನ್ನೊಂದು ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಯಾವುದಾದ್ರೂ 5 ಮೂಲ ತತ್ವಗಳನ್ನು ವಿವರಿಸಿ ಅಂತ ಇದೆ. ನೋಡಿ, ಭಾರತದ ವಿದೇಶಾಂಗ ನೀತಿಯಲ್ಲಿ ನಾವು ಮುಖ್ಯವಾಗಿ 12 ಮೂಲ ತತ್ವಗಳನ್ನ ಗಮನಿಸ್ತೇವೆ. ಅದರಲ್ಲಿ ನೀವು ಇಲ್ಲಿ ಯಾವುದಾದ್ರೂ 5 ಮೂಲ ತತ್ವಗಳನ್ನ ನೀವು ಬರೆದ್ರೆ ಸಾಕು. ಸಂಕ್ಷಿಪ್ತವಾಗಿ ಒಂದು ಪೀಠಿಕೆ ಬರೀರಿ, ವಿದೇಶಾಂಗ ನೀತಿ ಅಂದ್ರೇನು, ಹಾಗೆ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಒಂದು ಸಂಕ್ಷಿಪ್ತ ಪೀಠಿಕೆ ಬರೆದು ಒಂದು 5 ಅಂಶಗಳನ್ನ ಸರಿಯಾಗಿ ಬರೆದು ಅದನ್ನು ಕೂಡ ಸಂಕ್ಷಿಪ್ತವಾಗಿ ವಿವರಿಸಿದರೆ ಸಾಕು. ಮೊದಲನೇದಾಗಿ ನಾವು 12 ಮೂಲತತ್ವಗಳನ್ನ ಕೂಡ ನಿಮ್ಗೆ ಕೊಟ್ಟಿದ್ದೇನೆ, ನೀವು ಗಮನಿಸ್ಕೋಬೋದು. ಅಲಿಪ್ತ ನೀತಿ, ಸಾಮ್ರಾಜ್ಯಶಾಹಿ ನೀತಿ ಮತ್ತು ವಸಾಹತುಶಾಹಿ ನೀತಿಗೆ ವಿರೋಧ, ಹಾಗೆ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ, ಗುರಿ ಮತ್ತು ಮಾರ್ಗ, ಹಾಗೆ ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯಕ್ಕೆ ವಿರೋಧ, ಹಾಗೆ ಪಂಚಶೀಲ ತತ್ವಗಳು, ಕಾಮನ್ವೆಲ್ತ್ ದೇಶಗಳೊಂದಿಗೆ ಒಪ್ಪಂದ, ನಿಶಸ್ತ್ರೀಕರಣ, ವಿಭಜಿತ ರಾಷ್ಟ್ರಗಳ ಬಗೆಗೆ ಅನುಕಂಪ, ಹಾಗೆ ಚಿಕ್ಕ ರಾಷ್ಟ್ರಗಳ ಬಗೆಗೆ ಒಲವು, ಆಫ್ರಿಕಾ ಮತ್ತು ಏಷ್ಯಾ ರಾಷ್ಟ್ರಗಳ ಬಗೆಗೆ ವಿಶೇಷ ಆಸಕ್ತಿ, ಹಾಗೆ ಶೀತಲ ಸಮರಕ್ಕೆ ವಿರೋಧ. ಈ ಎಲ್ಲ ಅಂಶಗಳನ್ನ ನೀವು ಯಾವುದಾದ್ರೂ ಅಂಶಗಳು ನಿಮ್ಗೆ ನೆನಪಾಗುತ್ತೆ, ಅದರಲ್ಲಿ ಯಾವುದಾದ್ರೂ 5 ಅಂಶಗಳನ್ನ ನೀವು ಸಂಕ್ಷಿಪ್ತವಾಗಿ ಅವುಗಳನ್ನ ವಿವರಣೆ ಸಮೇತ ಬರೆದ್ರೆ ಸಾಕು. ಹಾಗೆ ಕೊನೆಗೊಂದು ಕನ್ಕ್ಲೂಷನ್ ಕೂಡ ಬರೀರಿ, ಹೀಗೆ ಭಾರತದ ವಿದೇಶಾಂಗ ನೀತಿಯು ಈ ರೀತಿ ಇದನ್ನು ಮೂಲತತ್ವಗಳನ್ನ ಹೊಂದಿದೆ, ಅವುಗಳನ್ನ ಅನುಸರಿಸ್ಕೊಂಡು ಬರ್ತಾ ಇದೆ ಅಂತ ಬರೆದ್ರೆ ಸಾಕು. ಹಾಗೆ ನೆಕ್ಸ್ಟ್ ಪ್ರಶ್ನೆ ನಾವು ನೋಡುವುದು ಇಲ್ಲಿ ಮುಖ್ಯವಾಗಿ ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವನ್ನು ಚರ್ಚಿಸಿ ಅಂತ ಇದೆ. ನೋಡಿ, ಶ್ರೀಲಂಕಾದಲ್ಲಿ ಮುಖ್ಯವಾಗಿ 2 ಗುಂಪುಗಳಿದೆ. ಶ್ರೀಲಂಕಾಕ್ಕೂ ಭಾರತಕ್ಕೂ ತುಂಬ ಶತ್ರುತ್ವ ಇಲ್ಲ. ಇಲ್ಲಿ ಉಂಟಾಗಿರುವಂಥ ಬಹಳ ಮುಖ್ಯ ಸಮಸ್ಯೆ ಅಂದರೆ ಜನಾಂಗೀಯ ಒಂದು ಸಮಸ್ಯೆ, ತಮಿಳರು ಮತ್ತು ಶ್ರೀಲಂಕಾದ ನಡುವೆ ಇರುವಂಥ ಸಮಸ್ಯೆ. ಆ ತಮಿಳರ ಸಮಸ್ಯೆ ಉಂಟಾಗಲಿಕ್ಕೆ ಕಾರಣ ಏನು ಅಂತ ಸಂಕ್ಷಿಪ್ತವಾಗಿ ಬರೆದು ಆನಂತರ ಶ್ರೀಲಂಕಾದಲ್ಲಿ ಏನು ತಮಿಳರಿಗೆ ಮತದಾನದ ಹಕ್ಕನ್ನು ನೀಡಿಲ್ಲ, ಪೌರತ್ವದ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯ ಬಗ್ಗೆ ಬರೆದು ಹಾಗೆ ಅದನ್ನು ಅದರ ಎದುರಾಗಿ ಯಾವ ರೀತಿಯಲ್ಲಿ ಅಲ್ಲಿ ಉಗ್ರಗಾಮಿತ್ವ ಪ್ರಾರಂಭವಾಗುತ್ತೆ, LTTE ಮತ್ತು TULF ಎಂಬ ಉಗ್ರಗಾಮಿ ಸಂಘಟನೆಗಳು ಪ್ರಾರಂಭ ಆಗ್ತವೆ. ಆ ಸಂಘಟನೆಗಳು ಪ್ರಾರಂಭ ಆಗಿದ್ದರಿಂದ ಯಾವ ರೀತಿ ಸುಧಾರಣೆಗಳನ್ನು ತರ್ತಾರೆ, ಮತ್ತು ಅನಂತರ ಸಮಸ್ಯೆಗಳು ಯಾವ ರೀತಿ ಜಾಸ್ತಿ ಉಲ್ಬಣ ಆಗಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಪ್ಪಂದಗಳಾಗ್ತವೆ. ಒಪ್ಪಂದಗಳಾಗಿ ಭಾರತ ತನ್ನ ಶಾಂತಿ ಪಾಲನಾ ಪಡೆಯನ್ನು ಅಲ್ಲಿ ಕಳಿಸ್ಕೊಡುತ್ತೆ. ಅಲ್ಲಿ ಶಾಂತಿ ಪಾಲನಾ ಪಡೆಯನ್ನು ಕಳಿಸ್ಕೊಟ್ಟ ನಂತರದಲ್ಲಿ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಅವಕಾಶ ಆಗುತ್ತೆ. ಈ ರೀತಿ ಆ ಒಂದು ಅಂಶಗಳನ್ನ ಸಂಕ್ಷಿಪ್ತವಾಗಿ ವಿವರಿಸ್ಕೊಂಡು ಆ ಉತ್ತರವನ್ನು ಬರೀಬೇಕಾಗುತ್ತೆ. ಇವಿಷ್ಟು ಕೂಡ ಬಹಳ ಮುಖ್ಯವಂತ 5 ಅಂಕದ ಪ್ರಶ್ನೆಗಳು. ಇವುಗಳಿಗೆ ಉತ್ತರಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೇನೆ, ವಿಡಿಯೋಗಳಿದೆ, ನೀವು ಗಮನಿಸ್ಕೊಳ್ಳಿ. ಹಾಗೆ ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಬಹಳ ಮುಖ್ಯವಂತ ಪ್ರಶ್ನೆಗಳು ಇವು, ಹಾಗೆ ತಿಳ್ಕೊಬೇಕಾಗುತ್ತೆ. ನಾವು ಮುಂದೆ ನೋಡುವಂಥ ಒಂದು ವಿಭಾಗ ಭಾಗ D. ನೋಡಿ, ಇಲ್ಲಿ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿರುತ್ತೆ. ಈ ಭಾಗದಲ್ಲಂತೂ ನೀವು ಪೀಠಿಕೆಯನ್ನು ಕಡ್ಡಾಯವಾಗಿ ಬರೀಬೇಕು. ಪ್ರತಿ ಪ್ರಶ್ನೆಗೂ ಕೂಡ ಪೀಠಿಕೆಯನ್ನು ಬರೀರಿ. ಹಾಗೆ ಯಾವ್ಯಾವ ಅಂಶಗಳನ್ನ ಬರೀಬೇಕು ಆ ಅಂಶಗಳನ್ನ ಬರೆದು ಅವುಗಳಿಗೆ ವಿವರಣೆ ಎಷ್ಟು ಅಗತ್ಯ ಇರುತ್ತೆ ಅವುಗಳನ್ನ ವಿವರಣೆ ಬರೀರಿ. ಆನಂತರ ಅದಕ್ಕೆ ಒಂದು ಉಪಸಂಹಾರವನ್ನು ಕೂಡ ಬರೀರಿ. ಆ ಉಪಸಂಹಾರವನ್ನು ಬರೆದಾಗಲೇ ನಿಮಗೆ ಸಂಪೂರ್ಣವಾದಂಥ 10ಕ್ಕೆ 10 ಅಂಕಗಳು ಕೂಡ ಸಿಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಪೀಠಿಕೆ
ಎಲ್ಲ ಅಂಶಗಳ ಒಂದು ವಿವರಣೆ ಹಾಗೆ ಉಪಸಂಹಾರ ಅಷ್ಟೂ ಕೂಡ ಅಂಶಗಳು ನಿಮ್ಮ ಉತ್ತರದಲ್ಲಿ ಇರಬೇಕು. ಅದನ್ನು ನೀವು ತುಂಬ ಜಾಸ್ತಿ ಕೂಡ ಬರೀಬೇಕಾಗಿಲ್ಲ. 2.5 ಪುಟದಿಂದ 3 ಪುಟದಷ್ಟು ಉತ್ತರ ನಿಮ್ಮ ಅಕ್ಷರದ ಗಾತ್ರ ಎಷ್ಟಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 2.5 ಪುಟದಿಂದ 3 ಪುಟಗಳಷ್ಟು ಸೂತ್ರವನ್ನು ಸಾಮಾನ್ಯವಾಗಿ ನಿರೀಕ್ಷಣೆ ಮಾಡಲಾಗುತ್ತೆ. ಬಟ್ ಆ ಅಂಶಗಳನ್ನ ಗಮನಿಸ್ಕೊಳ್ಳಿ. ಉಪಸಂಹಾರ ಮತ್ತು ಎಲ್ಲ ಅಂಶಗಳ ವಿವರಣೆ, ಪೀಠಿಕೆ ಇವುಗಳು ಇರಲೇಬೇಕಾಗುತ್ತೆ. ಅವುಗಳನ್ನ ತಿಳ್ಕೊಂಡಿರಿ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ನೋಡುವಂಥದ್ದು ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತಿದೆ. ಚುನಾವಣಾ ಆಯೋಗದ ರಚನೆ ಅದು ಯಾವ ವಿಧಿಯ ಪ್ರಕಾರ, ಆ ಒಂದು ಅವಕಾಶ ಇದೆ ಸಂವಿಧಾನದ ವಿಧಿ, ಚುನಾವಣಾ ಆಯೋಗ ಅಂದ್ರೇನು, ಮತ್ತು ಚುನಾವಣಾ ಆಯೋಗದ ರಚನೆ ಅಂತ ಬಂದಾಗ ನೀವು ಅಲ್ಲಿ ಸದಸ್ಯರ ಸಂಖ್ಯೆ ಎಷ್ಟಿರುತ್ತೆ. ಈಗ ಒಂದು ಸ್ವಲ್ಪ ನೇಮಕಾತಿ ವಿಧಾನ ಬದಲಾವಣೆ ಆಗಿದೆ. ಈಗ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕರು ಮತ್ತು ಗೃಹ ಸಚಿವರನ್ನು ಒಳಗೊಂಡಂಥ ಒಂದು ಸಮಿತಿಯ ಸಲಹೆ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ಚುನಾವಣಾ ಆಯುಕ್ತರನ್ನು, ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಹಾಗೆ ಆ ಅಂಶವನ್ನು ಸೇರಿಸ್ಕೊಳ್ಬೇಕಾದ್ರೆ ಆ ಅಂಶ ಸೇರಿಸ್ಕೊಂಡು ಚುನಾವಣಾ ಆಯೋಗದ ರಚನೆ 3 ಜನ ಸದಸ್ಯರು ಇರ್ತಾರೆ, ಅದನ್ನು ಬರೀರಿ. ಯಾವಾಗ ಮತ್ತು ಅವರ ಅಧಿಕಾರಾವಧಿ ಎಷ್ಟು, ಅವರ ನೇಮಕ ವಿಧಾನ, ಹಾಗೆ ಅವರ ಸೇವಾ ಸೌಲಭ್ಯಗಳೇನಿರ್ತವೆ, ಅವರ ಪದಚ್ಯುತಿ ವಿಧಾನ, ಇವನ್ನೆಲ್ಲವನ್ನೂ ಕೂಡ ರಚನೆಯಲ್ಲಿ ಬರೀರಿ. ಆನಂತರ ಕಾರ್ಯಗಳು, ಹೆಚ್ಚು ಅಂಶವನ್ನು ಕಾರ್ಯಗಳಿಗೆ ನೀವು ಬರಿಬೋದು. ಅಲ್ಲಿ ಮುಖ್ಯವಾಗಿ 2 ರೀತಿ ಕಾರ್ಯಗಳಿರ್ತವೆ. ಸಂವಿಧಾನದ 324ನೇ ವಿಧಿಯ ಪ್ರಕಾರ 2 ಕಾರ್ಯಗಳಿದೆ. ಮೊದಲನೇದು ಚುನಾವಣೆಗಳು ನಡೆಸುವಂಥದ್ದು, ಹಾಗೆ ಇನ್ನೊಂದು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು. 2 ಕಾರ್ಯಗಳು ಮುಖ್ಯವಂತ ಕಾರ್ಯಗಳು. ಅವುಗಳನ್ನ ಬರೆದು ಆನಂತರ ಇತರೆ ಕಾರ್ಯಗಳನ್ನ ನೀವು ಬರೆದ್ರೆ ನಾವು 10ಕ್ಕೆ 10 ಅಂಕಗಳನ್ನ ಕೂಡ ಪಡ್ಕೋಬೋದು. ಮತ್ತು ಒಂದು ಉಪಸಂಹಾರವನ್ನು ಕೊನೆಗೆ ಬರೀರಿ. ಹೀಗೆ 10ಕ್ಕೆ 10 ಅಂಕಗಳನ್ನ ಕೂಡ ಪಡ್ಕೊಳ್ಳಿಕ್ಕೆ ನಾನು ಇದ್ರ ಬಗ್ಗೆ ಒಂದು ಪ್ರತ್ಯೇಕವಾದ ವಿಡಿಯೋ ಮಾಡಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೀವು ಗಮನಿಸ್ಕೊಂಡ್ರೆ ತುಂಬ ಸುಲಭವಾಗಿ ಈ ಪ್ರಶ್ನೆ ಕೂಡ ಉತ್ತರ ಬರೀಬೋದು. ಹಾಗೆ ನೀವು ಇನ್ನೊಂದು ಅಂಶ ಗಮನಿಸ್ಕೊಳ್ಳಿ. ಸಾಮಾನ್ಯವಾಗಿ 10 ಅಂಕದ ಪ್ರಶ್ನೆಗಳಿಗೆ ನಿಮಗೆ ಬ್ಲೂ ಪ್ರಿಂಟ್ ಯಾವುದೇ ಇರಲಿ, ಎರಡನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಯಾವುದು? ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಅದಕ್ಕೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ವಿವರಿಸಿ. ಅಥವಾ ಅದಿಲ್ಲ ಅಂದರೆ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನ ವಿವರಿಸಿ. 3 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ಪ್ರಶ್ನೆನ ಸಾಮಾನ್ಯವಾಗಿ 10 ಅಂಕದ ಪ್ರಶ್ನೆಗಳಿಗೆ ಕೇಳಿರ್ತಾರೆ. ಹಾಗಾಗಿ ಆ 3 ಪ್ರಶ್ನೆಗಳನ್ನ ಚೆನ್ನಾಗಿ ತಿಳ್ಕೊಂಡಿರಿ. ಅಥವಾ ನಿಮಗೆ ಇನ್ನೂ ನೀವು ಇದಾಗಬೇಕು ಅಂತಂದರೆ ಚುನಾವಣಾ ಸುಧಾರಣೆಗಳನ್ನ ಕುರಿತು ವಿವರಿಸಿ ಅಂತ ಕೂಡ ನೋಡ್ಕೊಂಡಿರ್ಬೋದು. ಅದು ನಿಮ್ಗೆ 5 ಅಂಕಕ್ಕೂ ಉಪಯೋಗ ಆಗುತ್ತೆ, 10 ಅಂಕ ಕೂಡ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದನ್ನು ಗಮನಿಸ್ಕೊಳ್ಳಿ. ಅದು ಬಿಟ್ಟರೆ ಸಾಮಾನ್ಯವಾಗಿ ಹೆಚ್ಚಾಗಿ ನಿಮಗೆ ಈ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಆ ಪ್ರಶ್ನೆನ ಹೆಚ್ಚಾಗಿ ಕೇಳ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಚೆನ್ನಾಗಿ ನೀವು ತಿಳ್ಕೊಂಡಿರಿ. ಹಾಗೆ ಇನ್ನೊಂದು ಪ್ರಶ್ನೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಗಂಡಾಂತರವಾಗಿದೆ ಎಂಬುದನ್ನು ವಿವರಿಸಿ. ನೋಡಿ, ಇದಕ್ಕೆ ಭಯೋತ್ಪಾದನೆ ಎಂದರೇನು ಅನ್ನೋ ಅಂಶವನ್ನು ಮತ್ತು ಭಯೋತ್ಪಾದನೆ ಹೇಗೆ ಅದಕ್ಕೆ ಒಂದು ಪೀಠಿಕೆಯನ್ನು ಬರೀರಿ. ಹಾಗೆ ಅದರ ಮುಖ್ಯವಾದಂಥ ಅಂಶಗಳು ಹೇಗೆ ಒಂದು ಗಂಡಾಂತರವಾಗಿದೆ ಅಂಶಗಳನ್ನ ಕೊಟ್ಟಿದ್ದೀನಿ, ಗಮನಿಸ್ಕೊಳ್ಳಿ. ಅವುಗಳನ್ನ ಬರೀಬೇಕಾಗತ್ತೆ. ಅಂದರೆ ಆಡಳಿತ ಯಂತ್ರಕ್ಕೆ ಅಡ್ಡಿ ಆಗುತ್ತೆ, ಹಾಗೆ ಸಂವಿಧಾನಕ್ಕೆ ಗೌರವವಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು, ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ನೋಡಿ, ಇಷ್ಟು ಅಂಶಗಳನ್ನ ಅದು ಹೇಗೆ ಪ್ರಜಾಪ್ರಭುತ್ವಕ್ಕೆ ಒಂದು ಗಂಡಾಂತರ ಆಗುತ್ತೆ ಆ ರೀತಿಯಲ್ಲಿ ನೀವು ಅದನ್ನು ಬರೀಬೇಕಾಗುತ್ತೆ. ಕೊನೆಗೆ ಒಂದು ಕನ್ಕ್ಲೂಷನನ್ನು ಅಂದರೆ ಉಪಸಂಹಾರವನ್ನು ಅದಕ್ಕೆ ಬರೀರಿ. ಹಾಗೆ ನಾವು ಮುಂದೆ ನೋಡುವಂಥ ಪ್ರಶ್ನೆ ಇದಂತೂ ನಿಮಗೆ ಈ ಪ್ರಶ್ನೆ ಕೂಡ ಬಹಳ ಮುಖ್ಯ. ಖಾಸಗೀಕರಣದ ಮಹತ್ವ ಮತ್ತು ಅದರ ರಾಜಕೀಯ ಪರಿಣಾಮಗಳನ್ನ ವಿವರಿಸಿ ಅಂತ ಇದೆ. ನೋಡಿ, ಈ ಅಧ್ಯಾಯದಲ್ಲಿ ಅಂದರೆ ಅಧ್ಯಾಯ 7ರಲ್ಲಿ ಬರುತ್ತಿದ್ದು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಈ 3 ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ 90 ಭಾಗ ನಿಮಗೆ ಅಂದ್ಕೊಳ್ಳಿ ಪರ್ಸೆಂಟೇಜು ಒಂದು ಪ್ರಶ್ನೆ ಕೇಳಿರ್ತಾರೆ. ಹಾಗಾಗಿ ನೀವು ಯಾವುದಾದ್ರೂ ಒಂದು ಪ್ರಶ್ನೆ ಕೇಳೋದ್ರಿಂದ ಈ 3 ಪ್ರಶ್ನೆಗಳಿಗೆ ಅದರ ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳು ತಿಳ್ಕೊಂಡಿರಿ. ನೋಡಿ, ಈ ಪ್ರಶ್ನೆಗೆ ಹೆಂಗೆ ಬರೀಬೇಕು ನೀವು? ಮೊದಲು ಪೀಠಿಕೆ ಬರೀರಿ. ಖಾಸಗೀಕರಣ ಎಂದರೇನು? ಸರ್ಕಾರದ ಒಡೆತನದಲ್ಲಿರುವಂಥ ಕೈಗಾರಿಕೆಗಳು, ಉದ್ಯಮಗಳು, ಆರ್ಥಿಕ ಚಟುವಟಿಕೆಗಳನ್ನು ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಗಳ ಒಡೆತನ ಮತ್ತು ನಿಯಂತ್ರಣಕ್ಕೆ ವರ್ಗಾಯಿಸುವಂಥ ಪ್ರಕ್ರಿಯೆಯನ್ನು ನಾವು ಖಾಸಗೀಕರಣ ಎಂದು ಕರೆಯುತ್ತೇವೆ. ಇದು ಖಾಸಗೀಕರಣ ಎಂಬುದು 1980ರ ಒಂದು ಅವಧಿಯಲ್ಲಿ ಬ್ರಿಟನ್ ಮತ್ತು ಅಮೆರಿಕ ದೇಶಗಳಲ್ಲಿ ಪ್ರಾರಂಭ ಆಯಿತು. ಭಾರತದಲ್ಲೂ ಕೂಡ ಇದು 1991ರಲ್ಲಿ ಪ್ರಾರಂಭ ಆಗುತ್ತೆ. ನಾವು LPGಯನ್ನು ಅಳವಡಿಸ್ಕೊಳ್ಳೋ ಮೂಲಕ ಅಥವಾ ಹೊಸ ಆರ್ಥಿಕ ನೀತಿಯನ್ನು ಅಳವಡಿಸ್ಕೊಳ್ಳೋ ಮೂಲಕ. ಹಾಗೆ ಅದರ ಪ್ರಾಮುಖ್ಯತೆ ಏನು ಅದನ್ನು ಪೀಠಿಕೆಯಲ್ಲಿ ಬರೀರಿ. ಪ್ರಾಮುಖ್ಯತೆ ಬರೀರಿ. ನಂತರದಲ್ಲಿ ಪ್ರಾಮುಖ್ಯತೆ ಏನು ಅಂತ ಅಥವಾ ಮಹತ್ವ ಅಲ್ಲಿ ಅಂತ ಕೇಳಿದರೆ, ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ. ಸಂಕ್ಷಿಪ್ತವಾಗಿ ವಿವರಣೆ ಬರೀರಿ. ಅದೇ ಅಂಶಗಳನ್ನ ನೀವು ಅರ್ಥ ಮಾಡಿಕೊಂಡು ಅದನ್ನೇ ಒಂದು 2-3 ಲೈನಲ್ಲಿ ವಿವರಣೆ ಬರೆದ್ಬಿಡ್ಬೋದು. ವಿವರಣೆ ಬರೀದೇ ಹಾಗೆ ಇರಬೇಡಿ. ಹಾಗೆ ಕಾರ್ಯದಕ್ಷತೆ ಅಂದರೆ ಏನಂತ ನೀವು ಬರೆದ್ರೆ ಸಾಕು. ಹಾಗೆ ಸಾಮರ್ಥ್ಯ ಹೆಚ್ಚಿಸುತ್ತದೆ. ವಿನೂತನ ಯೋಜನೆ, ಗುರಿ, ಬಂಡವಾಳ, ಏಕಸ್ವಾಮ್ಯಕ್ಕೆ ತಡೆ. ಇವುಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಇದ್ರ ಬಗ್ಗೆ ನಿಮಗೆ ಎಲ್ಲ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದ್ದು 3 ನೋಡ್ಕೊಳ್ಳಿ. 3ರಲ್ಲಿ ಗ್ಯಾರಂಟಿ ಒಂದು 90% ಬಂದಿರುತ್ತೆ.
ಗ್ಯಾರಂಟಿ ಒಂದು ಬಂದಿರುತ್ತೆ. ಹಾಗಾಗಿ ಅದು ತಿಳ್ಕೊಬೋದು. ಹಾಗೆ ರಾಜಕೀಯ ಪರಿಣಾಮಗಳೇನು ಅಂತಾಗ ರಾಜಕೀಯ ಪರಿಣಾಮಗಳು ಗಮನಿಸ್ಕೊಳ್ಳಿ. ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ, ಹಾಗೆ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸೇವಾ ಮನೋಭಾವ ಕಡಿಮೆ, ಉದ್ಯೋಗಕ್ಕೆ ಭದ್ರತೆ ಇಲ್ಲ, ಸಾರ್ವಭೌಮತ್ವಕ್ಕೆ ಧಕ್ಕೆ. ಈ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ರೆ ಸಾಕು. ವಿವರಿಸಿ ಕೊನೆಗೆ ಒಂದು ಕನ್ಕ್ಲೂಷನ್ ಬರೀರಿ. ಎರಡನ್ನೂ ಸೇರಿಸಿ ಏನು ಪ್ರಾಮುಖ್ಯತೆ, ಏನು ರಾಜಕೀಯ ಪರಿಣಾಮಗಳಿದೆ ಎರಡನ್ನೂ ಸೇರಿಸಿ ಒಂದು ಕನ್ಕ್ಲೂಷನನ್ನು ಬರೆದ್ರೆ ಸಾಕು. ಅದು ಯಾವ ರೀತಿ ಪರಿಣಾಮ ಬೀರಿದೆ ಮತ್ತು ಯಾವ ರೀತಿ ಅದು ಪ್ರಾಮುಖ್ಯತೆ ಇದೆ ಎಲ್ಲ ಸೇರಿಸಿ ಒಂದು ಕನ್ಕ್ಲೂಷನನ್ನು ಬರೀರಿ, ಉಪಸಂಹಾರ ಬರೀರಿ. 10ಕ್ಕೆ 10 ಅಂಕಗಳು ಕೂಡ ಸಿಗ್ತವೆ. ಸಂಕ್ಷಿಪ್ತವಾಗಿ ಉತ್ತರವನ್ನು ಬರೆದು ನೀವು ತುಂಬ ಸುಲಭವಾಗಿ ಇದು ಪ್ರಾಮುಖ್ಯತೆ ಅಂಶಗಳು ಮತ್ತು ರಾಜಕೀಯ ಪರಿಣಾಮಗಳನ್ನ ಪಾಯಿಂಟ್ಸ್ಗಳು ತಿಳ್ಕೊಂಡಿದ್ರೆ ತುಂಬ ಸುಲಭವಾಗಿ ನೀವು ಉತ್ತರ ಬರೀಬೋದು. ಹಾಗೆ ಕೊನೆಯ ಪ್ರಶ್ನೆ, ಭಾರತ ಮತ್ತು ಆಸಿಯಾನ್ ಸಂಘಟನೆಯ ಸಹಕಾರ ಕ್ಷೇತ್ರಗಳನ್ನ ವಿವರಿಸಿ. ನೋಡಿ, ಆಸಿಯಾನ್ ಎಂಬುದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಸಂಘಟನೆ. ಇಲ್ಲಿ ಇದು 1967ರಲ್ಲಿ ಅದು ಸ್ಥಾಪನೆ ಆಗುತ್ತೆ. ಈ ಒಂದು ಸಂಘಟನೆ ಮತ್ತು ಭಾರತದ ನಡುವೆ ಯಾವ ರೀತಿ ಸಂಬಂಧಗಳಿದೆ ಅದನ್ನು ನಾವಿಲ್ಲಿ ಸಹಕಾರ ಕ್ಷೇತ್ರಗಳು ಅಂತ ಕರಿತೇವೆ. ಅಲ್ಲಿ ಸಹಕಾರ ಕ್ಷೇತ್ರಗಳನ್ನ ನೀಡಲಾಗಿದೆ. ಆ ಸಹಕಾರ ಕ್ಷೇತ್ರಗಳನ್ನ ವಿವರಿಸಿ ಬರೀಬೇಕು. ಆ ಸಂಘಟನೆ ನೋಡಿ, ಒಂದು ಮೊದಲನೇದೇನಾಗುತ್ತೆ, 1992ರಲ್ಲಿ ಎರಡರ ನಡುವೆ ಮಾತುಕತೆ ಸಂಬಂಧಗಳು ಸಹಭಾಗಿತ್ವ ಏರ್ಪಡುತ್ತೆ. ಅನಂತರದಲ್ಲಿ ಈ ಬೇರೆ ಬೇರೆ ಹಂತಗಳು ಸಂಪೂರ್ಣ ಸಹಭಾಗಿತ್ವ 1996ರಲ್ಲಿ ಏರ್ಪಡುತ್ತೆ. ಹಾಗೆ 2002ರಿಂದ ಸಮ್ಮೇಳನ ಮಟ್ಟದ ಸಹಕಾರಗಳು ಪ್ರಾರಂಭ ಆಗುತ್ತೆ. ಈ ರೀತಿ ಅವನ್ನ ಪೀಠಿಕೆಯಲ್ಲಿ ಬರೆದು ನಂತರ ಭಾರತ ಮತ್ತು ಆಸಿಯಾನ್ ನಡುವಿನ ಸಹಕಾರ ಕ್ಷೇತ್ರಗಳು ಯಾವುದು ಅಂತ ಅಂದಾಗ ಅದನ್ನು ವಿವರಿಸಿ ಬರೀರಿ. ಕಾರ್ಯನಿರತ ಸಹಕಾರ, ಆರ್ಥಿಕ ಸಹಕಾರ, ಶಾಂತಿ ಮತ್ತು ಭದ್ರತೆಯ ಸಹಕಾರ, ಪ್ರವಾಸೋದ್ಯಮ ವಲಯ, ಹಾಗೆ ಸಮ್ಮೇಳನ ಮಟ್ಟದ ಸಹಕಾರ. ಈ ಅಂಶಗಳನ್ನು ನೀವು ಸಂಕ್ಷಿಪ್ತವಾಗಿ ಒಂದು ವಿವರಿಸಿ ಬರೀಬೇಕಾಗುತ್ತೆ. ವಿವರಿಸಿ ಅದನ್ನು ವಿಸ್ತಾರವಾಗಿ ಬರೀರಿ. ಅದನ್ನು ಆ ಅಂಶಗಳನ್ನ ಕೊನೆಗೆ ಒಂದು ಉಪಸಂಹಾರವನ್ನು ನೀವು ಬರೆದ್ರೆ ಸಾಕು. ಇಷ್ಟು ಅಂಶಗಳು ಬಹಳ ಮುಖ್ಯವಂತ 10 ಅಂಕದ ಪ್ರಶ್ನೆಗಳಾಗಿರ್ತವೆ. ಇವುಗಳಿಗೆ ನೀವು ಉತ್ತರವನ್ನು ಹೇಗೆ ಬರೀಬೇಕು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನೀಡಿದ್ದೇನೆ. ಅವುಗಳನ್ನು ಕೂಡ ಗಮನಿಸ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ಕೆಲವು ಅಂಶಗಳನ್ನ ನೀಡಿದ್ದೇನೆ. ನಾನು ಹೇಳಿರುವ ರೀತಿಯಲ್ಲಿ ನೀವು ಒಂದು ಪೀಠಿಕೆ ಹಾಗೆ ಎಲ್ಲ ಅಂಶಗಳನ್ನ ವಿವರಿಸುವಂಥದ್ದು ಮತ್ತು ಒಂದು ಉಪಸಂಹಾರ ಇಷ್ಟು ಬರೆದ್ರೆ ನೀವು 10 ಅಂಕದ ಪ್ರಶ್ನೆಗಳಲ್ಲಿ ತುಂಬ ಸುಲಭವಾಗಿ 20 ಅಂಕಗಳನ್ನು ಗಳಿಸಲಿಕ್ಕೆ ಅವಕಾಶ ಆಗುತ್ತೆ. ಹಾಗೆ ಬಹುಮುಖ್ಯ ಪ್ರಶ್ನೆಗಳನ್ನ ಕೂಡ ಹೇಳಿದ್ದೀನಿ ನಾನು, ಅವುಗಳನ್ನ ಗಮನಿಸ್ಕೊಳ್ಳಿ. ಅವುಗಳನ್ನ ಪ್ರತ್ಯೇಕವಾದ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ರೀಲ್ಸ್ ಇದೆ, ಅದನ್ನು ಗಮನಿಸ್ಕೊಳ್ಳಿ. ತುಂಬ ಸುಲಭವಾಗಿ ನಿಮಗೆ ಎಲ್ಲ ಉತ್ತರಗಳು ಅಲ್ಲಿ ಸಿಗ್ತವೆ. ಹಾಗೆ ನೆಕ್ಸ್ಟ್ ನಾವು ನೋಡುವಂಥದ್ದು ಭಾಗ ಇ. ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ. ಇದೇ ಸಾಮಾನ್ಯವಾಗಿ ಏನು ಅಲ್ಲಿ ಚಿತ್ರಗಳನ್ನ ಕೊಟ್ಟು ಪ್ರಶ್ನೆಗಳನ್ನ ಕೇಳಿರ್ತಾರೆ, ಅದೇ ಪ್ರಶ್ನೆಗಳನ್ನ ಇಲ್ಲೂ ಕೂಡ ನಿಮಗೆ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳೋ ಸಾಧ್ಯತೆಗಳಿರ್ತವೆ. ಹಾಗೆಯೇ ಮೊದಲೇ ನಿಮಗೆ ಹೇಳಿದೆ, ನಿಮಗೆ ಕೆಲವು ಪ್ರಶ್ನೆಗಳು ಅರ್ಥ ಆಗಲಿಲ್ಲ ಅಂತ ಅಂದಾಗ ಇಲ್ಲಿ ಕೆಳಗಡೆ ಒಂದು ಸಲ ನೋಡಿ ನೀವು ಆ ಪ್ರಶ್ನೆನ ಉತ್ತರ ಕೊನೆಯಲ್ಲಿ ನೋಡಿದರೆ ನೋಡಿ, ಅಲ್ಲಿ ಲಿಂಗಾಧಾರಿತ ಅಸಮಾನತೆ ಅಂತ ನಾನು ಉತ್ತರ ಹೇಳಿದೆ. ಹಾಗೆ ಯಾಕೆ ಹೇಳಿದೆ ಅದನ್ನು ಅಂದರೆ ಈ ಪ್ರಶ್ನೆ ಇಲ್ಲ, ಅದು ಆ ಪ್ರಶ್ನೆ ಕೇಳಿದೆ, ಲಿಂಗಾಧಾರಿತ ಅಸಮಾನತೆ ಎಂದರೇನು ಅಂದರೆ ಕೇವಲ ಲಿಂಗದ ಆಧಾರದಲ್ಲಿ, ಗಂಡು ಹೆಣ್ಣು ಎಂಬ ಲಿಂಗದ ಆಧಾರದಲ್ಲಿ ತಾರತಮ್ಯ ಮಾಡುವುದನ್ನೇ ಲಿಂಗಾಧಾರಿತ ಅಸಮಾನತೆ ಎಂದು ಕರೆಯುತ್ತೇವೆ. ಅಲ್ಲಿ ಗಂಡು ಹೆಣ್ಣು ಚಿತ್ರ ಕೊಟ್ಬಿಟ್ಟು ನಿಮಗೆ ಯಾವ ಗುರುತಿಸಿ ಅಂತ ಕೊಟ್ಟಿದ್ರು, ಲಿಂಗಾಧಾರಿತ ಅಸಮಾನತೆ ಅಂತ ಗುರುತಿಸಿದ್ವಿ. ಅಲ್ಲಿ ನೀವು ಇಲ್ಲಿ ಕೆಳಗಡೆ ಒಂದು ಪ್ರಶ್ನೆ ನೋಡಿದಾಗ ಅದು ಉತ್ತರ ತುಂಬ ಸುಲಭವಾಗಿ ನಾವು ಅಲ್ಲಿ ಬರೀಬೋದು. ಹಾಗೆ ನಿಮಗೆ ಇನ್ನೊಂದು ಪಟೇಲ್ ಸ್ಕೀಮ್ ಕುರಿತು ವಿವರಿಸಿ ಅಂತ ಇದೆ. ಪಟೇಲ್ ಸ್ಕೀಮ್ ನಾನು ಅಲ್ಲಿ ನಿಮಗೆ ಹೇಳಿದೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಚಿತ್ರ ಕೊಟ್ಟಾಗ ಹೇಳಿದೆ ಪಟೇಲ್ ಸ್ಕೀಮ್ ಬಗ್ಗೆ ಬರೀರಿ ಅಂತೇಳಿ. ಯಾಕೆ ಅಂತಂದರೆ ಇಲ್ಲಿ ಪಟೇಲ್ ಸ್ಕೀಮ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ. ಇದೇ ಅರ್ಥವನ್ನು ನೀವು ಅಲ್ಲಿ ಕೂಡ ಅರ್ಥ ಮಾಡ್ಕೊಂಡು ಅದನ್ನು ಬರೀಬೇಕಾಗುತ್ತೆ. ಪಟೇಲ್ ಸ್ಕೀಮ್ ಎಂದರೇನು ಅದರ ವಿವರಣೆಯನ್ನು ಬರೀಬೇಕಾಗುತ್ತೆ. ಅದನ್ನು ಅಲ್ಲೇ ನಿಮಗೆ ಹೇಳಿದ್ದೀನಿ, ಅದನ್ನು ಕೇಳ್ಕೊಂಡಿದ್ರೆ ಸಾಕು. ಇದಿಷ್ಟು ಕೂಡ ನಿಮಗೆ ಮುಂದೆ ಬರುವಂಥ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನೀವು ಬರೀರಿ. ಕ್ರಮಬದ್ಧವಾಗಿ ಪ್ರಶ್ನೆ ಸಂಖ್ಯೆಗಳನ್ನು ನಮೂದಿಸಿ ಉತ್ತರವನ್ನು ಬರೀರಿ. ಹಾಗೆ ತುಂಬ ಒಂದು ಜಾಸ್ತಿ ಉತ್ತರ ಕೂಡ ಬೇಕಿರಲ್ಲ. ಎಷ್ಟಕ್ಕೆ ಮಾರ್ಕ್ಸ್ಗೆ ಪ್ರಶ್ನೆಯನ್ನು ಕೇಳಿದರೆ ಅಷ್ಟು ಉತ್ತರವನ್ನು ಮಾತ್ರ ಬರೀರಿ. 5 ಅಂಕದ ಪ್ರಶ್ನೆಗಳಿಗೆ 1 ರಿಂದ 1.5 ಪುಟದಷ್ಟು ಉತ್ತರ ಬರೀರಿ. ಹಾಗೆ 10 ಅಂಕದ ಪ್ರಶ್ನೆಗಳಿಗೆ 2.5 ರಿಂದ 3 ಪುಟ ನಿಮ್ಮ ಅಕ್ಷರಕ್ಕೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಉತ್ತರವನ್ನು ನೀವು ಬರೀರಿ. ತುಂಬ ಜಾಸ್ತಿನೂ ಬೇಕಿಲ್ಲ, ತುಂಬ ಕಡಿಮೆನೂ ಬರೀಬೇಡಿ. ಬರೀ ಪಾಯಿಂಟ್ಸ್ ಹಾಕಿ ಕೂಡ ಹಾಗೆ ಬಿಡಬೇಡಿ. ನಿಮಗೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿವರಣೆ ಕೂಡ ಎಲ್ಲ ಪಾಯಿಂಟ್ಸ್ಗಳ ಬಗ್ಗೆ ಇರಬೇಕು. ಆ ಅಂಶವನ್ನು ಕೂಡ ಅರ್ಥವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡಿಕೊಳ್ಳಿ. ಹಾಗೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಫಸ್ಟ್ ಅದನ್ನು ನೋಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಒಳ್ಳೆಯದಾಗಲಿ.